ಪಟ್ಟಣವೆಲ್ಲವ ತಿರುಗಿದೆನಲ್ಲದೆ ಬಿತರದ ಹರಮನೆ ಚರಿಸಿದೆನಲ್ಲ. ಪಟ್ಟಣವೆಲ್ಲವ ತಿರುಗಿದೆನಲ್ಲದೆ ಬಿತರದ ಹರಮನೆ ಚರಿಸಿದೆನಲ್ಲ. ಜನಕ ಜಾತೆಯ ಸೀತಾ ಮಾತೆಯ ಜನಕ ಜಾತೆಯ ಸೀತಾ ಮಾತೆಯ ಪಾದವ ಕಾಣುವ ರೀತಿಯು ಮಾತೆಯ ನಾನಿತ್ತು ಕಾಂಬೆನೋ. ಶ್ರೀ ರಾಮ ರಾಮಚಂದ್ರ ರಾಮ ಪ್ರಸ್ತ ಕುಂಭಕರ್ಣ ವಿಭೀಷಣ ಮಹೋದರ ಮಹಾಪಾಶ್ವಾದ್ಯ ಅರಮನೆಗಳನ್ನು ಹುಡುಕಿದರು. ಮಾತೆಯವರ ನೆಲೆಯು ಕಾಣಲಿಲ್ಲವಲ್ಲ. ಏನು ಮಾಡಲಿ? ಆ ರಾವಣನ ಅಂತಃಪುರ ಒಂದುಳಿದಿರುವುದು. ಇರಲಿ, ಆ ರಾವಣ ಅಂತಃಪುರವನ್ನು ನೋಡುವೆನು. ಆಹಾ, ಇದೇ ಆ ರಾವಣನ ಅಂತಃಪುರ. ಈತನು ರಾವಣ. ಈತನ ಪಕ್ಕದಲ್ಲಿ ಮಲಗುವರು ಯಾರು? ರಾಮಚಂದ್ರ, ಲೋಕಮಾತೆಯಾದ ಜಗನ್ಮಾತೆಯಾದ ಸೀತಾದೇವಿಯು ಈ ದಾನವನ ಶಯನದಲ್ಲಿ. ರಾಮಚಂದ್ರ, ರಾಮ ನೀಲಮೇಘ ಶ್ಯಾಮ ರಘುವಂಶಲಲಾಮ ರಾಮ ರಾಮ ರಾಮಚಂದ್ರ, ಆದುದೇನೋ ಹೊಸ ಕಾರ್ಯ, ಆದುದೇ ದೈವವೇ. ರಾಮಚಂದ್ರ, ಆದುದೇನೋ ಮೋಸ ಕಾರ್ಯ, ಆದುದೇ ದುರ್ದೈವವೇ. ರಾಮಚಂದ್ರ, ಬಾಯಳು ಸೂರಲಾರೆ ನಾಹಿದ, ಬಾಯಳು ಸೂರಲಾರೆ ನಾಹಿದ, ರಾಮಗೆ ಹೇಳಲಿ ಆದುದೇನೋ ಮೋಸ ಕಾರ್ಯ, ಆದುದೇ ದೈವವೇ. ಗುರುಳನೇಕೆ ಶಯನದಲ್ಲಿ ಗುರಿಗೆ ಗುರಿ ಮಾಡಿವನೋ, ಗುರುಳನೇಕೆ ಶಯನದಲ್ಲಿ ಗುರಿಗೆ ಗುರಿ ಮಾಡಿವನು, ರಾಮ ಏನ ಹೇಳಲಿ ರಾಮ
ಅದುದೇ ದೈವವೇ. ಉರುಳ ನಿವನ ಒಂದು ನಾನು ಮಾತೆ ಸೀತೆಯ ಕರೆದು ಹೋಗಲೇ. ಉರುಳ ನಿವನ ಒಂದು ನಾನು ಮಾತೆ ಸೀತೆಯ ಕರೆದು ಹೋಗಲೇ. ರಾಮ ನಾಟ್ಯ ಮೀರಲಾದುದೇ ರಾಮ ಅದುದೇನೋ ಹೊಸ ಕಾರ್ಯ ಅದುದೇ ದೈವವೇ ದೈವವೇ ದೈವವೇ. ಏನು ಮಾಡಲಿ? ಜಾನಕಿ ದೇವಿಯು ಈ ದಾರವನ ಶಯನ ಮಂದಿರದಲ್ಲಿ, ಅಮ್ಮ ನಿಮ್ಮಂಥವರ ಪಾಡೆ ಈಗಾದ ಮೇಲೆ ಇನ್ನು ಸಾಮಾನ್ಯ ಸೇರ ಗತಿಯೇನು ತಾಯಿ? ಅಯ್ಯೋ ಏನು ಮಾಡಲಿ? ಓಹೋ ಮಾಡುವುದೇನು? ಇವರಿಬ್ಬರನ್ನು ನನ್ನ ನಾಂಗೋಲದಿಂದ ಬಂಧಿಸಿ ಒಂದೇ ಏಟಿಗೆ ನೆಲಕಪ್ಪಳಿಸಲೇ. ತಾಳು ಮನವೇ ತಾಳು, ಪ್ರತ್ಯಕ್ಷವಾದರೂ ಪ್ರಮಾಣಿಸು, ಪ್ರಮಾಣಿಸಿದರೂ ನಿಧಾನಿಸು, ನಿಧಾನಿಸಿದರೂ ಸುಧಾರಿಸು ಎಂಬ ಹಾರ್ಯಕ್ತ ಇರುವುದು. ನಾನು ಬರುವಾಗ ಶ್ರೀರಾಮಚಂದ್ರ ಪ್ರಭು ಕೆಲವು ಕುರುಗಳನ್ನು ಹೇಳಿದ್ದರು. ಅವುಗಳನ್ನು ಪರೀಕ್ಷಿಸಿ ಅನಂತರ ಮುಂದಕ್ಕೆ ಹೋಗುವೆನು. ಪದುಮರೇಖೆಗಳಿಲ್ಲ ಪಾದಗಳ ಮೇಲೆ, ಪದುಮರೇಖೆಗಳಿಲ್ಲ ಪಾದಗಳ ಮೇಲೆ, ಮಚ್ಚೆಲಾಂಛನವಿಲ್ಲ ಮುಂಗೈಯ ಮೇಲೆ, ಸೀತೆ ಇವಳಲ್ಲ ಅಮ್ಮಮ್ಮನ ಕೆಟೆನಲ್ಲ. ಇದವತ್ವ ಸೂಚಿಸುತ್ತಿದೆ ಎಡತಲೆಯ ಹಿಂದೆ, ಇದವತ್ವ ಸೂಚಿಸುತ್ತಿದೆ ಎಡತಲೆಯ ಹಿಂದೆ, ಸೀತೆ ಇವಳಲ್ಲ ಭೂಜಾತೆ ಇವಳಲ್ಲ ಅಮ್ಮಮ್ಮನ ಕೆಟೆನಲ್ಲ. ಪಾದಗಳ ಮೇಲೆ ಪದುಮ ರೇಖೆ ಇಲ್ಲ, ಮುಂಗೈಯ ಮೇಲೆ ಮಚ್ಚೆ ಲಾಂಛನವಿಲ್ಲ, ಎಡ ತಲೆ ಹಿಂದೆ ಹಿರವತ್ವ ಸೂಚಿಸುತ್ತಿದೆ. ಅಂದರೆ ಈಕೆಯು ಆ ರಾವಣನ ಪತ್ನಿ ಮಂಡೋದರಿಯೇ. ಏನು ಮಾಡಲಿ? ಎಲ್ಲಿ ಹುಡುಕಲಿ? ಒಡೆಯನ ಅವಧಿಯಾದರೂ ಸಮೀಪುತ್ತಿರುವುದು. ಒಡೆಯನವಧಿ ಮುಗಿದುದೆಲ್ಲಿಗೆ ಬಿಡುವೆ ನಸುವ ರಾಮ.
ಒಡೆಯನವದು ಮೊಗೆದು ಹೇಳಿಗೆ ಬಿಡುವೆ ನಸುವರಾಮ ಜಡದ ಗಂಡಯ ಉಡುಪ ಮುಖಿಯಳೆ ಜಡದ ಗಂಡಯ ಉಡುಪ ಮುಖಿಯಳೆ ಬಡ ನಡುವಿನ ಬಾಲೆಗೆ ಅಮ್ಮಮ್ಮ ಕಾಣೆ ಓ ಜಾತೆಯ ನಮಗ ಸೀತೆಯ ರಮವ ಬಂದಿದೆ ರಮಣೆ ಗೋದಿದೆ ಯಾರ ಕೇಳಲಿ ಎಲ್ಲೇ ಹುಡುಕಲಿ ಸಮವ ಬಂದಿದೆ ರಮಣೆ ಗೋದಿದೆ ಯಾರ ಕೇಳಲಿ ಎಲ್ಲಿ ಹುಡುಕಲಿ ಒಡೆಯ ರಾಮರ ಪಾಠದಿ ಸೀತೆಯ ಒಡೆಯ ರಾಮರ ಮಾಡದಿ ಸೀತೆಯ ನಡು ಬಳುಕಿನ ಬಾಲೆಯ ಅಮ್ಮಮ್ಮ ಕಾಣೆ ಓ ಜಾತೆಯ ರಾಮಗ ಸೀತೆಯ ಅಮ್ಮಮ್ಮ ಕಾಣೆ ಓ ಜಾತೆಯ ಅಮ್ಮಮ್ಮ ಕಾಣೆ ಓ ಜಾತೆಯ ಕಾಣೆ ನಾನು ಜಾತೆಯ ಕಾಣೆ ನಾನು ಜಾತೆಯ ಅಮ್ಮಮ್ಮ ಕಾಣೆ ಓ ಜಾತೆಯ ನಮಗ ಸೀತೆಯ ಮಾತೆಯ ಮಾತೆಯ ಸೀತಾ ಮಾತೆಯ ಆ ಕಾಸ ಮಾರ್ಗದಲ್ಲಿ ಆ ಚೋರನಾದ ರಾವಣನ್ನು ಅಪಹರಿಸಿಕೊಂಡು ಬರುವಾಗ ಆತನ ಕೈಯಿಂದ ಜಾರಿ ಸಮುದ್ರದ ಮಧ್ಯದಲ್ಲಿ ಏನಾದರೂ ಬಿದ್ದಿ ಜಾರಿ ಬಿಟ್ಟಳೆ ಅಥವಾ ಆ ಕ್ರೂರನ ಹಿಡಿತಕ್ಕೆ ಸಿಲುಕಿ ನೊಂದು ಮೃತ ಬಿಟ್ಟಳೆ ಏನು ಮಾಡಲಿ ಸೀತಾ ಮಾತೆಯು ಸಿಗಲಿಲ್ಲವಿಂದ ಎಂದು ಕೂಡಲೇ ಶ್ರೀರಾಮಚಂದ್ರನು ವೀರನ ವೇದೆಯಿಂದ ಪ್ರಾಣ ತ್ಯಾಗ ಮಾಡಿಕೊಳ್ಳುವನು ಲಕ್ಷ್ಮಣ ಸ್ವಾಮಿಯು ಅಣ್ಣನ ಮಾರ್ಗವನ್ನೇ ಹಿಡಿಯುವೆನು ಇನ್ನು ಸೀತಾದೇವಿಯನ್ನು ಹುಡುಕಿ ತಂದು ಕೊಡುವೆನೆಂದು ವಾಗ್ದಾನ ಮಾಡಿದ ನನ್ನ ಸುಗ್ರೀವರಾಜನು ಬದುಕುವುದೇ ಇಲ್ಲ ಹಂಗದ ತಾರೆಯರು ಪರಲೋಕವನ್ನೇ ಸೇರುವರು ರೋಮಾದೇವಿಯು ಪತಿಯ ಸಾನ್ನಿಧ್ಯವನ್ನೇ ಸೇರುವಳು ಈ ವಿಷಯವು ಅಯೋಧ್ಯ ನಗರಕ್ಕೆ ತಿಳಿದರೆ ಭರತ ಶತ್ರುಘ್ನ ಕೌಸಲ್ಯ ಸುಮಿತ್ರ ಬದುಕುವುದೇ ಇಲ್ಲ ಇನ್ನು ನಾನೊಬ್ಬನೇ ವಿಫಲನಾಗಿ ಹೋದರೆ ಇಷ್ಟೆಲ್ಲ ಅನರ್ಥಕ್ಕೆ ಕಾರಣ ಭೂತನಾಗುವನು ಏನು ಮಾಡುವುದೇನು ಈ ಲಂಕಾನಗರಕ್ಕೆ ತ್ರಿಕುಟಾಚಲ ಪರ್ವತವೇ ಆಧಾರವೆಂದು ಕೇಳಿರುವೆನು ಈ ಪರ್ವತವನ್ನು ನನ್ನ ಲಾಂಗೋಲದಿಂದ ಭೇದಿಸಿ ತೆಗೆದುಕೊಂಡು ಹೋಗಿ ಶ್ರೀರಾಮರ ಪಾದವನ್ನು ಸೇರಿಸುವೆನು ಅವರೇ ಹುಡುಕಿಕೊಳ್ಳಲಿ ಅವರ ಪತ್ನಿಯನ್ನು ಜೈ ಜೈ ರಘುವೀರ ಸಮರ್ಥ ನಿಲ್ಲು ಮಾರುತಿ ನಿಲ್ಲು ಲಂಕಾಪಟ್ಟಣದ ಕೇಳದ ಪ್ರಯತ್ನಿಸಬೇಡ ಅಶೋಕವನಿಗೆ ಹೋಗು ಮಾತೆಯ ಸಂದರ್ಶನವಾಗುವುದು ಓಹೋ ದುಡುಕಿ ಅಂತ ಕೆಲಸವನ್ನು ಮಾಡುತ್ತಿದ್ದನು ಅಶೋಕವನದಲ್ಲಿ ಸೀತಾ ಮಾತೆ ಇರುಳೆಂದು ಅಶರೀರವಾಣಿಯಿಂದ ತಿಳಿದಾಯಿತು ಅಶೋಕವನ ಎಲ್ಲಿದೆ ಅಶೋಕವನ ಯಾವ ದಿಕ್ಕಿನಲ್ಲಿದೆ ಅಶೋಕವನ ಓಹೋ ಅಲ್ಯಾರು ಓರ್ವ ರಾಕ್ಷಸಿಯರು ಅಶೋಕವನದ ವಿಚಾರವನ್ನು ಮಾತನಾಡಿಕೊಂಡು ಹೋಗುತ್ತಿರುವರು ನಾನು ಅವರನ್ನೇ ಹಿಂಬಾಲಿಸುವೆನು ಸೈಪನೆ ಪರಿತಾಪ ದುಪಟ್ಟಳವ್ವ ಸೈಪನೆ ಪರಿತಾಪ ದುಪಟ್ಟಳವ್ವ ಬರೆ ನೀರ್ ತೋರ ಚಕ
ಪರಿತಾಪ ದುಪ್ಪಟ್ಟಳವ್ವ ರೂಪವಂತಳ ನೋಡುತ್ತೆ ಮನ ರೂಪವಂತಳ ನೋಡುತ್ತೆ ಮನ ರೂಪವಂತಳ ನೋಡುತ್ತೆ ಮನ ರೂಪವಂತಳ ನೋಡುತ್ತೆ ಮನ ಸಲ್ಲಾಪವ ಪೌಂದಲು ತಾಪವು ಎಂತದು ಸಲ್ಲಾಪವ ಪೌಂದಲು ತಾಪವು ಎಂತದು ಸಹಿಪನೆ ಪರಿತಾಪ ದುಪ್ಪಟ್ಟಳವ್ವ ದುಪ್ಪಟ ಬಾರೆ ನೀರೆ ತೋರ ಚತುರೆ ಸಹಿಪನೆ ಪರಿತಾಪ ದುಪ್ಪಟ್ಟಳವ್ವ ರಾಗದ ಭೋಗದ ಸೊಬಗಿರ್ವಯ್ಯಾರದ ರಾಗದ ಭೋಗದ ಸೊಬಗಿನ್ವಯ್ಯಾರದ ರಾಗದ ಭೋಗದ ಸೊಬಗಿನ್ವಯ್ಯಾರದ ರಾಗದ ಭೋಗದ ಸೊಬಗಿನ್ವಯ್ಯಾರದ ಹೂಗಳು ತಾಕಿರೆ ಮಾನಸಕ್ಕೆ ಹೂಗಳು ತಾಕಿರೆ ಮಾನಸಕ್ಕೆ ಸಹಿಪನೆ ಪರಿತಾಪ ದುಪ್ಪಟ್ಟಳವ್ವ ದುಪ್ಪಟ್ಟಳವ್ವ ಸಹಿಪನೆ ಪರಿತಾಪ ದುಪ್ಪಟ್ಟಳವ್ವ 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 ಏನಿ ಮನಸ್ಸಿನ ಕಳವಳ ತ್ರಿಮೂರ್ತಿ ಶಕ್ತಿ ದೇವತೆಗಳಿಗಿಂತ ರೂಪವತಿ ಮಂಡೋದರಿದ್ದರು ಮನಸ್ಸಿಗೆ ನೆಮ್ಮದಿ ಇಲ್ಲ ಮೃಷ್ಟಾನ್ನ ಸೇವಿಸಿದರು ತೃಪ್ತಿ ಇಲ್ಲ ಹಂಸ ತೋಲಿಕ ಕಲ್ಪದೋಳ್ಪವಳಿಸಿದರು ಸುಖ ನಿದ್ರೆ ಇಲ್ಲ ಅದಾವುದೋ ಬಿಡಿಸಲಾರದ ಬಂಧನಕ್ಕೆ ಸಿಕ್ಕಿ ನೊಂದಿದೆ ನನ್ನ ಮನ ಏನು ಮಾಡಲಿ ಆಕೆಯನ್ನು ಬಲಾತ್ಕರಿಸಲೇ ಚಚ ಎಂತಹ ನೀಚ ಕೃತ್ಯ ಸುಮ್ಮನಿರಲಿ ನನ್ನನ್ನೇ ದಯಿಸುತ್ತಿದೆ ಪ್ರೀತಿ ಅದಾವ ಪ್ರೀತಿ ಅದಾವ ಮೋಹ ಚಚ ಏನಾದರೂ ಸರಿ ಆ ನಳಿನಾಕ್ಷಿಯನ್ನು ಹೊಂದಿ ನನ್ನ ಮನಸ್ಸಿನ ಕಾತುರವನ್ನು ನಿವಾರಣೆ ಮಾಡಿಕೊಳ್ಳಲೇಬೇಕು ಮನಸ್ಸಿನ ಚಿಂತೆ ತನು ಕಲಿತಂತೆ ಮನಸ್ಸಿನ ಚಿಂತೆ ತನು ಕಲಿತಂತೆ ಎಲ್ಲೆಡೆ ಹರಡಿದೆ ಗಾಢಾಂಧಕಾರ ಎಲ್ಲೆಡೆ ಹರಡಿದೆ ಗಾಢಾಂಧಕಾರ ಮನಸ್ಸಿನ ಚಿಂತೆ ತನು ಕಲಿತಂತೆ ರಾಮ ಲಂಕಾವಾಸಿನಿ ದುಃಖ ಭಾಗಿನಿ ಲಂಕಾವಾಸಿನಿ ದುಃಖ ಭಾಗಿನಿ ತೊಳಲು ತಲಿರುವೆ ಮನದಿ ನಿರಂತರ ರಾಮ
ರಾಮಚಂದ್ರ, ಈ ದುರುಳನಾದ ರಾವಣನು ನನ್ನನ್ನು ಅಪಹರಿಸಿರುವುದು ನಿಮಗೆ ತಿಳಿದಿಲ್ಲವೇ? ಇನ್ನು ಎಷ್ಟು ದಿವಸ ಈ ಪಾಪಿಯ ಬಂಧನದಲ್ಲಿ ನಾನಿರಬೇಕು? ಇಲ್ಲಿರುವ ರಕ್ಕಸಿಯರು ಲೋಕ ವಿರೋಧವಾದ ಮಾತುಗಳನ್ನಾಡಿ ನನ್ನನ್ನು ಕ್ಷಣ ಕ್ಷಣಕ್ಕೂ ಹಿಂಸಿಸುತ್ತಿರುವರು. ನಾನಿದನ್ನು ಸಹಿಸಲಾರೆ. ದಯಮಾಡಿ ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗು ಪ್ರಭು, ದಯಮಾಡಿ ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗು. ಜಾನಕಿ, ಸೀತಾ, ಮಾತನ್ನಾಡು ಮನೋಹರೇ. ಈ ಕಾಂತಮಣಿ ಎಳ್ಳ ಕಾಮನರಗಿನಿ ಲಯಂತೋ ನ ಬಣ್ಣಿಪೆ. ಕಾಂತಮಣಿ ಎಳ್ಳ ಕಾಮನರಗಿನಿ ಲಯಂತೋ ನ ಬಣ್ಣಿಪೆ. ತ್ರಿಜಗಂಗಳೋಳ್ ಕಾಣೆನ ಭುಜಗವೇಣಿಗೆ ಸಾಟಿ. ತ್ರಿಜಗಂಗಳೋಳ್ ಕಾಣೆನ ಭುಜಗವೇಣಿಗೆ ಸಾಟಿ. ಅಜಯ ಮನಕ್ಕೆ ಮಾರನ, ಅಜಯ ಮನಕ್ಕೆ ಮಾರನ. ಧ್ವಜವೇಣಿ ಪನೋಟದ ಮದ ಗಜಗಮಣಿಯ. ಧ್ವಜವೇಣಿ ಪನೋಟದ ಮದ ಗಜಗಮಣಿಯ ಎಂತೋ ನ ಬಣ್ಣಿಪೆ. ಈ ಕಾಂತಮಣಿ ಎಳ್ಳ ಕಾಮನರಗಿನಿ ಲಯಂತೋ ನ ಬಣ್ಣಿಪೆ. ಅದಂತೋ ನ ಬಣ್ಣಿಪೆ, ಅದಂತೋ ನ ಬಣ್ಣಿಪೆ. ಏನು ರೂಪು, ಏನು ಲಾವಣ್ಯ, ಈಕೆಯನ್ನು ಸೇರದೆ ಇರುವ ಪುರುಷ ಜನ್ಮವೇ ವ್ಯರ್ಥ. ಇರಲಿ, ಈಕೆಯು ಕುಪಿತಳಾಗಿರುವಂತೆ ಕಾಣುತ್ತಿದೆ. ಈಕೆಯನ್ನು ಸಮಾಧಾನ ಪಡಿಸುವೆನು. ಜಾನಕಿ, ಸೀತಾ, ಮಗ್ಗೋನೆಯ ನಡೆ ಬೆಡಗಿನ. ಮಗ್ಗೋನೆಯ ನಡೆ ಬೆಡಗಿನ, ಮಗ್ಗೋನೆಯ ನಡೆ ಬೆಡಗಿನ. ಬದ್ದಾದರಳಾಗಿ ಬಾರೆ ಮುದ್ದಾಡುವೆ ಬಾಬಾ ಮೋಹನೆ. ಮುದ್ದೋಂಬುಜಗಳ ನಯನೆ, ಮುದ್ದೋಂಬುಜಗಳ ನಯನೆ ಮುದ್ದಾಡುವೆ ಬಾಬಾ ಮೋಹನೆ. ಸೊಬಗಿನ ಮಣಿ ಸೊಗಸಿನ ಕಣೆ, ಸೊಬಗಿನ ಮಣಿ ಸೊಗಸಿನ ಕಣೆ. ಸೊಗಸತ್ತೋರ ಸುಗುಣ ನೀರೇ, ಸೊಗಸತ್ತೋರ ಸುಗುಣ ನೀರೇ. ಬಗೆಯೋಳಿಂತು ಬಹುವಿನದಲ್ಲಿ. ಜಾನಕಿ, ಬಗೆಯೋಳಿಂತು ಬಹುವಿನದಲ್ಲಿ. ದುಗುಡವೇತಕ್ಕೆ ಬಾರಿ ನೀರೆ, ದುಗುಡವೇತಕ್ಕೆ ಬಾರಿ ನೀರ್. ಮೃಗಲೋಚನೆ ಬಿಗೆ ಯೋಚನೆ ಯುಗಳಂ ಸರಿಸು ಗುಣಾಕರೆ.
ಮಿಗಲೋಚನೆ ಮಿಗೆ ಯೋಚನೆ ಯುಗಳಂತರಿಸು ಗುಣ ನಗು ನಗುತ್ತಿಲ್ಲಿಗೆ ಬಾರೆ ಜಾನಕಿ ನಗು ನಗುತ್ತಿಲ್ಲಿಗೆ ಬಾರೆ 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 ನಗು ದಿಲ್ಲಿಗೆ ಬಾರೆ ನಗು ನಗು ದಿಲ್ಲಿಗೆ ಬಾರೆ ಮುಗಪ ತುವೆಕೆ ಮುಗಗಳ ಮುಟ್ಟಿಯಳೆ ಮುದ್ದಾಡುವೆ ಬಾಬಾ ಮೋಹನೆ ಮುದ್ದಾಂಬುಜಗಳ ನಯನೆ ಮುದ್ದಾಂಬುಜಗಳ ನಯನೆ ಮುದ್ದಾಡುವೆ ಬಾಬಾ ಮೋಹನೆ. ಜಾನಕಿ, ನಿನ್ನನ್ನು ಉಪೇಕ್ಷೆ ಮಾಡಿದವನೆಂದು ಮನಸ್ಸಿಗೆ ಪರ್ಯಾಯವಾಗಿ ತಿಳಿಯಬೇಡ. ನನ್ನ ಸಾಮ್ರಾಜ್ಯದಲ್ಲಿರುವ ಸರ್ವರತ್ನಗಳನ್ನು ನನ್ನ ಮುಕುಟದಲ್ಲಿ ಧರಿಸಿಕೊಂಡು ಮೆರೆಯುತ್ತಿರುವ ಲಂಕೇಶ್ವರನು ಸಾಮಾನ್ಯ ರತ್ನವಾದ ನಿನ್ನನ್ನು ಅಪೇಕ್ಷಿಸಿ ಬಂದಿರುವುದಲ್ಲದೆ ರಾಜ ಕಾರ್ಯ ತೊಂದರೆಯಿಂದ ಬರಲು ಅನಾನುಕೂಲವಾಯಿತು. ಇನ್ನಾದರೂ ನಡೆ, ನನ್ನ ಅಂತಃಪುರಕ್ಕೆ ಹೋಗಿ ಸುಖದಿಂದಿರೋಣ. ಶುನಕನ ತಿರನಿಂದೇತಕ್ಕೆ ಶುನಕನ ತಿರನಿಂದೇತಕ್ಕೆ ಬೊಗಳು ತೀರ್ಪಿಗೋ ದುರುಳ ಜಾನಕಿ, ಘನವೀರ ರಾಘವಾಂಗನೆನಿಸಿರ್ಪ ಘನವೀರ ರಾಘವಾಂಗನೆನಿಸಿರ್ಪ ಘನವೀರ ರಾಘವಾಂಗನೆನಿಸಿರ್ಪ ನನ್ನೇ ಮನವು ಚಲಿಸುವುದೇನೋ ಪಾಪಾತ್ಮ ನೀಚನೆ, ನಿರ್ಲಜ್ಜನೆ, ಛೀ! ಇಂತಹ ಮಾತುಗಳನ್ನಾಡಲು ನಾಚಿಕೆ ಆಗುವುದಿಲ್ಲವೇ ನಿನಗೆ? ಜಾನಕಿ, ಶ್ರೀರಾಮಚಂದ್ರನ ಪಾದ ಧೂಳಿಗೂ ಸಮಾನನಲ್ಲದ ನೀನು ಆತನನ್ನು ವಂಚಿಸಿ ನನ್ನನ್ನು ಇಲ್ಲಿಗೆ ಕರೆತಂದಿರುವೆಯಲ್ಲ, ನಿನಗೆ ನಾಚಿಕೆ ಆಗಬೇಕು. ಈಗಲೂ ಹೇಳುತ್ತಿರುವೆನು, ಸುಮ್ಮನೆ ನನ್ನನ್ನು ನನ್ನ ಸ್ವಾಮಿಗೆ ಒಪ್ಪಿಸಿ ನೀನು ಸಹ ನಿನ್ನೊಂದಿಗೆ ಇಡೀ ನಿನ್ನ ಕುಲವನ್ನೇ ಉದ್ಧಾರ ಮಾಡಿಕೋ. ಜಾನಕಿ, ನಿನಗೆ ಮರುಳು ಹಿಡಿಯಿತೆ. ಯಾವಾಗಲೂ ರಾಮ ರಾಮ ಎಂದು ಹಂಬಲಿಸುತ್ತಿದ್ದಂತೆ ಈಗಲೂ ಹಂಬಲಿಸುತ್ತಿರುವೆಯಾ? ಇನ್ನು ಆ ರಾಮನ ಹೆಸರನ್ನು ಭೇಟಿ ಬಿಡು. ಜಗದ್ವಿಖ್ಯಾತ ಪರಾಕ್ರಮಶಾಲಿ ಆದ ಈ ರಾವಣ ಸಾರ್ವಭೌಮನ ಅನುಸರಿಸಿ ಸುಖದಿಂದ ಬಾಳು. ಹೇ ಪಾಪ, ನನ್ನನ್ನು ಸ್ವಾಮಿಯನ್ನು ವಂಚಿಸಿ ನೀನು ನನ್ನನ್ನು ಇಲ್ಲಿಗೆ ಕರೆತಂದಿರುವ ಈ ಸಮಾಚಾರವೇನಾದರೂ ನನ್ನ ಸ್ವಾಮಿಗೆ ತಿಳಿದದ್ದೇ ಆದ್ರೆ ಅರಕ್ಷಣದಲ್ಲಿ ಈ ಮೂರು ಲೋಕವನ್ನು ಅಲ್ಲೋಲ ಕಲ್ಲೋಲ ಮಾಡಿ ಈ ನಿನ್ನ ಉದರವನ್ನೇ ಸೀಳಿ ಬಿಡುವರು. ಅದಕ್ಕಾಗಿ ಹೇಳ್ತಿರುವೆ, ಸುಮ್ಮನೆ ನನ್ನನ್ನು ನನ್ನ ಸ್ವಾಮಿಗೊಪ್ಪಿಸಿ ನೀನು ಸಹ ಶರಣಾಗತನಾಗು. ಜಾನಕಿ, ಜನಪದವನು ಸಿರಿಯನೆಲ್ಲ ಅನುಜಗಿತ್ತು ಜಡೆಯ ಧರಿಸಿ. ಜಾನಕಿ, ಜನಪದವನು ಸಿರಿಯನೆಲ್ಲ ಅನುಜಗಿತ್ತು ಜಡೆಯ ಧರಿಸಿ ಒಳಗೆ ಬಂದ ನಾಗನೆ ಒಳಗೆ ಬಂದ ನಾಗನೆ ಗಣಗನೆ ಗುಣಗನೆ ಭ್ರಾಂತಿ ಇದ್ದೇನೆ
ಕಾಂತನ ಸ್ಮರಿಸುವ ಭ್ರಾಂತಿ ಇದ್ದೇನೆ. ಬಾಳಲೆಲ್ಲ ತಿರುಗಿ ತಿರುಗಿ ಬಾಡಿ ಬಾಳಲು ಸೂತೆ ನಿನ್ನ. ಬಾಳಲೆಲ್ಲ ತಿರುಗಿ ತಿರುಗಿ ಬಾಡಿ ಬಾಳಲು ಸೂತೆ ನಿನ್ನ. ಕೋಡಗನನ್ ಆಡಿಸುವ ರಾಮನ ಅನಾಜ್ಞನೆ ಭ್ರಾಂತಿ ಇದ್ದೇನೆ. ಕಾಂತನ ಸ್ಮರಿಸುವ ಭ್ರಾಂತಿ ಇದ್ದೇನೆ, ಭ್ರಾಂತಿ ಇದ್ದೇನೆ. ಕಾಮಗೀಮ ನೆಂಬ ಕಳ್ಳನ ಕಾಮವೆತ್ತ ಬೇಡ ಜಾನಕಿ. ಕಾಮಗೀಮ ನೆಂಬ ಕಳ್ಳನ ನಾಮವೆತ್ತ ಬೇಡ ಜಾನಕಿ. ಕೋಡಗನನ್ ಆಡಿಸುವ ಕಾಮನ ನಾಜ್ಞನೆ ಭ್ರಾಂತಿ ಇದ್ದೇನೆ. ಕಾಂತನ ಸ್ಮರಿಸುವ ಭ್ರಾಂತಿ ಇದ್ದೇನೆ, ಭ್ರಾಂತಿ ಇದ್ದೇನೆ, ಭ್ರಾಂತಿ ಇದ್ದೇನೆ. ಜಾನಕಿ, ಅಲ್ಪನಾದ ನರವರ್ವನು ಬಲು ಪರಾಕ್ರಮಿ ಎಂದು ನಂಬಿರುವೆಯಲ್ಲ, ನಿನ್ನ ಅವಿವೇಕವನ್ನು ಏನೆಂದು ಹೇಳಲಿ? ಅಲ್ಪವಾದ ರಾಜ್ಯವನ್ನು ಆಳಲು ಶಕ್ತಿ ಇಲ್ಲದೆ ರಾಜ್ಯಾದಿ ಸಕಲೇಶ್ವರರು ತನ್ನ ತಮ್ಮನಿಗೆ ಕೊಟ್ಟು ನಾರಮುಡಿಯನ್ನು ಹೊಟ್ಟು ತಿನ್ನಲು ಅನ್ನವಿಲ್ಲದೆ ಅರಣ್ಯದಲ್ಲಿ ಕಂದಮೂಲಾದಿಗಳನ್ನು ಸೇವಿಸುತ್ತ ಕಾಲವನ್ನು ಕಳೆಯುತ್ತಿರುವ ಶೌರ್ಯವನ್ನು ಏನೆಂದು ಹೇಳಲಿ? ಬಾ, ವರ್ಷಾಂತರ ಕಾಲ ತಪಸ್ಸು ಮಾಡಿ ಬಯಸಿದರು ಲಭಿಸದಿರುವ ಈ ಶೃಂಗಾರಾವಣದ ಪಟ್ಟ ಧರಿಸಿ ನಿಸಿಕೊಂಡು ಸುಖದಿಂದ ಬಾಳು. ಏ ಪಾಪಾತ್ಮನೆ, ಬೆಂಕಿಯನ್ನು ಸರಿಗಿನಲ್ಲಿ ಕಟ್ಟಿಕೊಂಡು ಬಂದಂತೆ ನೀನು ನನ್ನನ್ನು ಕರೆತಂದಿರುವೆ. ಈಗಲೂ ನಿನಗೆ ಇನ್ನೊಂದು ಅವಕಾಶವನ್ನು ಕೊಡುತ್ತಿರುವೆ. ಹೋಗು, ಈಗಲೂ ಸಹ ನನ್ನ ಸ್ವಾಮಿಗೆ ನನ್ನ ಒಪ್ಪಿಸಿ ನೀನು ನಿನ್ನ ಕುಲವನ್ನು ಉದ್ಧಾರ ಮಾಡಿಕೊ. ಜಾನಕಿ, ನೀನು ನನ್ನವಳಾದರೆ ರಾಜ್ಯಾದಿ ಸಕಲ ಐಶ್ವರ್ಯವು ನಿನ್ನದೆಂದು ಭಾವಿಸು. ಸುರ ತರುಣಿಯರನ್ನು ನಿನ್ನ ಪರಿಚಯರಾಗಿ ನೇಮಿಸುತ್ತೇನೆ. ಇಂದ್ರಾದಿ ದೇವತೆಗಳನ್ನು ನಿನ್ನಪ್ಪಣೆ ಎದುರು ನೋಡುವಂತೆ ನಿನ್ನ ಸೇವಕರನ್ನು ಆಗಿಸುತ್ತೇನೆ. ಅಷ್ಟೇ ಏಕೆ, ಜಗದ್ವಿಖ್ಯಾತ ಪ್ರಕ್ರಮಶಾಲಿಯಾದ ನಾನೂ ಕೂಡ ನಿನ್ನ ದಾಸಾನುದಾಸನಾಗುತ್ತೇನೆ. ಬಾ. ಹೇ ಇಂದ್ರಾದಿ ಅಷ್ಟ ದಿಕ್ಪಾಲಕರೇ, ನಿಮಗೆಲ್ಲರಿಗೂ ಈ ನನ್ನ ವಂದನವಿರಲಿ. ಈ ಪಾಪಾತ್ಮನು ನನ್ನನ್ನು ಸ್ಪರ್ಶ ಮಾಡುವನಂತೆ. ಹೇ ಮಾತೆ ವಸುಂಧರಿ, ಈಗಲೇ ಈ ನಿನ್ನ ದೇಹವನ್ನು ಇಬ್ಬಾಗ ಮಾಡಿ ಈ ನಿನ್ನ ಭಾಗಿನಿ ಪುತ್ರಿ ನಿನ್ನಲ್ಲಿ ಧರಿಸಿಕೊ ತಾಯಿ, ನಿನ್ನಲ್ಲಿ ಧರಿಸಿಕೊ. ಕಾಡಿಯಲ್ಲಿ ಕಾಡಿಯಲ್ಲಿ ಹೇಳಿ ರಾಮನು ನಿಲ್ಲುವನೆ, ಗೆಲ್ಲುವನೆ, ಉಳಿಯುವನೆ. ಕಾಡಿಯಲ್ಲಿ ಹೇಳಿ ರಾಮನು ನಿಲ್ಲುವನೆ, ಗೆಲ್ಲುವನೆ, ಉಳಿಯುವನೆ. ಬರಸಿವರ ಬಲ ಇರಲು ಜಯಿಸುವೆ, ದುರುಳ ರಾಮನ ಸಿರ ಕಡಿವೆ. ಬರಸಿವರ ಬಲ ಇರಲು ಜಯಿಸುವೆ, ದುರುಳ ರಾಮನ ಸಿರ ಕಡಿವೆ. ಕಡಿವೆ ಶಿರವ ಅರಿರೆ ನರರ, ಕಡಿವೆ ಶಿರವ ಅರಿರೆ ನರರ. ಕಾಡಿಯಲ್ಲಿ ಹೇಳಿ ರಾಮನು ನಿಲ್ಲುವನೆ, ಗೆಲ್ಲುವನೆ, ಉಳಿಯುವನೆ. ಗಣಕನ ಸಭೆಯಲ್ಲಿ ಮನಕ್ಕೆ ನಾಟಿತು, ಗಣತರ ರಾಮನ ಅನಿದಯ ಪಿಡಿವೆ. ಗಣಕನ ಸಭೆಯಲ್ಲಿ ಮನಕ್ಕೆ ನಾಟಿತು, ಗಣತರ ರಾಮನ ಅನಿದಯ ಪಿಡಿ. ಬಿಡುವೆ ಶಿರವ ಅರಿರೆ ನರರ, ಬಿಡುವೆ ಶಿರವ ಅರಿರೆ ನರರ. ಕಾಡಿಯಲ್ಲಿ ಹೇಳಿ ರಾಮನು ನಿಲ್ಲುವನೆ, ಗೆಲ್ಲುವನೆ, ಉಳಿಯುವನೆ.
ಗಾನ ಗಂಧರ್ವ ಕಿನ್ನರ ಕಿಂಪುರುಷರು ನನ್ನನ್ನು ಕಂಡರೆ ದೇಶವಶರಾಗಿ ಓಡಿ ಹೋಗುವರು. ಈಗಿರುವಲ್ಲಿ ಆ ನರಮಾನವನಿಗೆ ಹೆದರಿ ನಿನ್ನನ್ನು ಅವನಿಗೊಪ್ಪಿಸಿ ನಾನು ಶರಣಾಗತನಾಗಬೇಕೋ? ನಿನ್ನ ನೀಗಲೇ ಈ ಕಡೆಗೆ ಕಾವತಿ ಕೊಡುವೆನು. ರಾಮಚಂದ್ರ! ಪ್ರಾಣೇಶ್ವರ, ಇದೇನು ಇಂತಹ ಅನರ್ಥದ ಕಾರ್ಯಕ್ಕೆ ಕೈ ಹಾಕುತ್ತಿರುವಿರಲ್ಲ? ವೀರಾದಿ ವೀರರು ಶೂರಾದಿ ಶೂರರು ಆದ ನೀವು ಒಬ್ಬ ಅಬಲೆಯ ಕತ್ತನ್ನು ಕತ್ತರಿಸಲು ಪ್ರಯತ್ನಿಸುತ್ತಿರುವಿರಲ್ಲ, ಇದು ನ್ಯಾಯವೇ ಧರ್ಮವೇ? ಬೇಡ ಪ್ರಭು, ಹಿಂದೆ ಒದಗಿ ಬಂದ ವೇದವತಿಯ ಶಾಪವನ್ನು ಮರೆತು ಬಿಟ್ಟಿರುವಿರೇನು? ನಡೆಯಿರಿ, ಅಂತಃಪುರಕ್ಕೆ ಹೋಗೋಣ. ಮಂಡೋದರಿ, ಎಂತಹ ಆಟವಾದಿಯೇ ನೀನು! ಹಿಂದೆ ಸ್ವಯಂವರ ಸಭೆಯಲ್ಲಿ ಅರಧನಸನ್ನು ಭೇದಿಸಲು ಹೋಗಿ ಅಪಮಾನಕ್ಕೀಡಾದೆ. ನನ್ನ ತಂಗಿ ಸುರ್ಪಾನಕಿ ಕಿವಿ ಮೂಗುಗಳನ್ನು ಕಳೆದುಕೊಂಡಾಗ ಮತ್ತೊಂದು ಬಾರಿ ತಲೆಬಾಗಿದೆ. ನನ್ನ ಆ ಸೇಡಿಗಾಗಿ ಜಾನಕಿಯನ್ನು ಸೆಳೆದುಕೊಂಡು ಬಂದೆ. ಆದರೆ ನನ್ನ ಆಸೆಯೆಲ್ಲವೂ ಭಂಗವಾಯಿತು. ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲವೂ ಭಗ್ನವಾಗಿ ನಾಶವಾಗಿ ಹೋಗಲಿ. ನಾಶವಾಗುವುದು ನನ್ನ ದೇಹದ ಹಂತದೊಡನೆ. ನಡೀ ಹಂತಪುರಕ್ಕೆ. ಜಾನಕಿ, ನಿನಗಿಂದು 1 ಮಾಸ ಅವಧಿಯನ್ನು ಕೊಟ್ಟಿರುವೆನು. ಅಷ್ಟರೊಳಗೆ ನೀನು ನನ್ನವಳಾದರೆ ಸರಿ, ಇಲ್ಲವಾದರೆ ನಿನ್ನನ್ನು ಸತಚಿತ್ರವಾಗಿ ಕತ್ತರಿಸಿ 10 ದಿಕ್ಕುಗಳಿಗೆ ಚೆಲ್ಲ ಬಿಡುತ್ತೇನೆ. ಎಚ್ಚರ. ಈ ಪಾಪಿ ಪುನಃ ಬಂದು ನನ್ನನ್ನು ಹಿಂಸಿಸುವರಂತೆ. ಬೇಡ ಪ್ರಭು, ಬೇಡ. ಈ ರಾಕ್ಷಸರ ಮಧ್ಯೆ ಬಾಳುವುದಕ್ಕಿಂತ ನಾನು ಆತ್ಮಹತ್ಯೆ ಮಾಡಿಕೊಳ್ಳುವುದೇ ಲೇಸು. ರಾಮ ಕೃತ್ಯವಿದು ದುಡಕದಿರು ಮಾತೆ.
ದಸಾನನ ಶಿರ ಮುರಿದಿಡಲು ಕೆಡುಕದ ಸರ್ವಸಿರ ಮುರಿದಿಡಲು ಹಿಪ್ರದಳೆ ಬಂದು ರಾಮ ಲಕ್ಷ್ಮಣ ಸೈ ತಡೆ ತಾಯಿ ತಡೆ, ಪ್ರಾಣವನ್ನು ಬಿಡಲು ಯೋಚಿಸಬೇಡ. ಶ್ರೀರಾಮ ಲಕ್ಷ್ಮಣರು ಸುಗ್ರೀವರಾಜನ ಜೊತೆಯಲ್ಲಿ ಕ್ಷೇಮದಿಂದಿರುವರು. ಇದೇನಿದು? ಈ ಅದ್ಭುತವಾದ ಕಪಿ ಆದ್ರೆ ಯಾವುದು? ನಾನೇನಾದ್ರೂ ಸ್ವಪ್ನವನ್ನು ಕಾಣುತ್ತೇವೆ. ಸ್ವಪ್ನದಲ್ಲಿ ಕಪಿಗಳನ್ನು ಕಂಡರೆ ಅಮಂಗಲವೆಂದು ನುಡಿಯುವರು. ರಾಮಚಂದ್ರ ರಾಮಚಂದ್ರ, ನಿಮಗೆ ಯಾವ ಅಮಂಗಲವೂ ಜರುಗದಂತಿರಲಿ, ನಿಮಗೆ ಯಾವ ಅಮಂಗಲವೂ ಜರುಗದಂತಿರಲಿ. ಅಮ್ಮ, ಹಿಂದಿನಿಂದ ಎಲ್ಲವೂ ಶುಭವಾಗಿ ಪರಿಗಣಿಸುವುದು ತಾಯಿ. ನೆನೆಸಿದರೆಂದು ನಾಂ ರಘುನಂದನನ ಕಡೆಗೆಂದು ಬರುತ್ತಿರೆ. ನೆನೆಸಿದರೆಂದು ನಾಂ ರಘುನಂದನನ ಕಡೆಗೆಂದು ಬರುತ್ತಿರೆ. ಎನಿಸಿದರೆಂದು ನಾಂ ರಘುನಂದನನ ಕಡೆಗೆಂದು ಬರುತ್ತಿರೆ. ಎನಿಸಿದರೆಂದು ನಾಂ ರಘುನಂದನನ ಕಡೆಗೆಂದು ಬರುತ್ತಿರೆ. ಕಂಡವರಿಯಲು ಬಂದ ಸೇವೆ ಎಂದು ತಿಳಿಹರವಿಲ್ಲ ಸಂದೇಗ ಬಿಡು ಮಾತೆ ವಸುಧರ ಸುತೆ ಸುಂದಾರ ಕಸುಮಾಲಿಕೆ ಹಮದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಶ್ರೀರಾಮದೂತ. ಹಮದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಶ್ರೀರಾಮದೂತ. ಪಾವನ ಲೋಕವನ ರಾಜೀವಲೋಚನ ನಿಮ್ಮ ಚರಣವ. 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 ಭಾವಿಸುತ್ತಲಿ ಇಳಿದರು ಸುಗ್ರೀವನಾಜ್ಞೆ ಕೈದವಾರ ಸಂದೇಹ ಬಿಡು ಮಾತೆ ವಸುಧರ ಸುತೆ ಸುಂದಾರ ಕಸುಮಾಲಿಕೆ ಮಾಲಿಕೆ. ಅಮ್ಮ, ಜನಸ್ಥಾನದಿಂದ ಆ ಚೋರನಾದ ರಾವಣನು ಅಪಹರಿಸಲ್ಪಟ್ಟ ಸೀತಾಮಾತೆಯು ತಾವೇ ಆಗಿದ್ದ ಪಕ್ಷದಲ್ಲಿ ದಯಮಾಡಿ ತಿಳಿಸಮ್ಮ, ಕೆಲವು ಸಂಗತಿಗಳನ್ನು ಹೇಳಬೇಕಾಗಿದೆ. ಇದೇನಿದು? ಈತನ ಈ ನೈವಿನಯಗಳನ್ನು ನೋಡಿದರೆ ಈತನು ಶತ್ರು ಪಕ್ಷದವನಲ್ಲವೆಂದು ತೋರುತ್ತದೆ. ಆದರೂ ನನ್ನ ಕ್ಷೇಮ ಸಮಾಚಾರವನ್ನು ಕೇಳಿದ್ದಾನೆಂದ ಮೇಲೆ ಆತನಿಗೆ ಉತ್ತರಿಸಬೇಕಾದದ್ದು ನನ್ನ ಕರ್ತವ್ಯ. ಅಯ್ಯ ಅಮ್ಮ, ಜನಕ ಧರಣಿ ಧವಂ ವರಜನಕ ದಶರಥಾಂಕಿತ ಜನಕಂ ಧರಣಿ ಧವಂ ವರಜನಕ ದಶರಥಾಂಕಿತ ಮಾವೋ ಇಳೆಯೋ ಕೌಸಲ್ಯಾತನಯಂ ಇಳೆಯೋ ಕೌಸಲ್ಯಾತನಯಂ
ಅನುಪಮ ವಿಜಯೋ ಅಯ್ಯ, ಆ ರಾವಣನಿಂದ ಅಪಹೃತಳಾದ ಆ ನಿರ್ಭಾಗ್ಯ ಸೀತೆಯು ನಾನೇ. ನೀನು ಯಾರು? ನನ್ನ ಕ್ಷೇಮ ಸಮಾಚಾರವನ್ನು ಕೇಳಲು ಕಾರಣವೇನು? ಅಮ್ಮ, ಕೇಸರಿ ಎಂಬ ಕಪುಕುಲದಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಬುದಿಯಲ್ಲಿ ಈಶ್ವರ ಪ್ರಣೀತ ವಾಯುದೇವನ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯ, ಹನುಮಂತ, ಮಾರುತಿ, ವಾಯುಪುತ್ರ ಎಂತಲೂ ಕರೆಯುವರು. ಹಾಗಾದರೆ ನನ್ನ ಸ್ವಾಮಿಯು ರಾಮ ಲಕ್ಷ್ಮಣರು ಕ್ಷೇಮದಿಂದ ಇರುವರೇ ಮಾರುತಿ? ಅಮ್ಮ, ಕ್ಷೇಮದಿಂದ ಇಹರು ತಾಯೇ ರಾಮರಲ್ಲಿ ಕುಲ ನಿಜವೇ ಮಾರುತಿ? ಕ್ಷೇಮದಿಂದ ಇಹರು ತಾಯೇ ರಾಮರಲ್ಲಿ ಕುಲ ಸೋಮಪ್ರತಾಪ, ರಾಮ ಕವಿ ಕುಲ ಸೋಮಪ್ರತಾಪ, ರಾಮ ರವಿ ಕುಲ ಸೋಮಪ್ರತಾಪ. ತಿರಾಬಿಯಲ್ಲಿ ಪವಳಿಸಿರುವ ದೇವತೆಗಳ ಬಿಲ್ನ ಪವಳೆ ಕೇಳ. ತಿರಾಬಿಯಲ್ಲಿ ಪವಳಿಸಿರುವ ದೇವತೆಗಳ ಬಿಲ್ನ ಪವಳೆ ಕೇಳ. ಭೂಮಿ ಭಾರವ ಬರವೆನೆನುಕ, ಭೂಮಿ ಭಾರವ ಬರವೆನೆನುಕ, ವೇದದ ಸರತ ಕುವರನುತ್ತಾರೆ. ಹೇಮದಿಂದ ಕೆಹರು ತಾಯಿ ರಾಮ ರವಿ ಕುಲ ಸೋಮ, ರಾಮ ರವಿ ಕುಲ ಸೋಮ ಪ್ರತಾಪ, ರಾಮ ರವಿ ಕುಲ ಸೋಮ ಪ್ರತಾಪ. ಅಮ್ಮ, ಹಗಲು ರಾತ್ರಿಯಲ್ಲಿಯೂ ದಿನ ಪ್ರತಿಗಳಲ್ಲಿಯೂ ಶ್ರೀರಾಮ ಲಕ್ಷ್ಮಣರು ಸುಕ್ಷೇಮ ಭರಿತರಾಗಿರುವರಮ್ಮ. ಮಾರುತಿ, ನನ್ನ ಸ್ವಾಮಿ ಏನೋ ನರನು, ನೀನೇನೋ ವಾನರನು. ನರನಿಗೂ ವಾನರಿಗೂ ಸಖ್ಯವಾದ ಬಗೆ ಹೇಗೆ? ನನ್ನ ಸ್ವಾಮಿಯ ಪೂರ್ವ ವೃತ್ತಾಂತವನ್ನು ತಿಳಿಸಬಲ್ಲೆಯಾ ಮಾರುತಿ? ಅಮ್ಮ, ದಶರಥ ರೂಪಾಲಿಂಗೆ ಹಿರಿತನು ಜತಾನಾಗಿ ವಿಖ್ಯಾತ ವಿಶ್ವಮುನಿ ಪ್ರಿಯ ಶಿಷ್ಯನಾದ ನಮ್ಮ ರಾಮ ರಾಮ. ಇದು ನಿಜವೇ ತಾಯಿ? ನಿಜವೇ ಮಾರುತಿ. ಮಿತಿರೆಯೋ ಪಡಮಟ್ಟು ಶಿವಧನು ಸಮುರಿಧಿಟ್ಟು ಮೈದಿಲಿಗೆ ಕರೆ ಕೊಟ್ಟು ಪರಸುಗರುವ ವಸುಟ ನಮ್ಮ ರಾಮ ರಾಮ. ಇದು ಯಥಾರ್ಥವೇ ತಾಯಿ? ಇದು ಯಥಾರ್ಥ. ಪಿತೃವಾಕ್ಯವ ಸಲಿಸೆ, ಪಿತೃವಾಕ್ಯವ ಸಲಿಸೆ ಸತಿ ಹನುಜ ಸಹಕರಿಸೆ. ವನ ವನದಿ ಪರಿತಪಿಸಿ, ವನ ವನದಿ ಪರಿತಪಿಸಿ ಪಂಚವಟಿಯೋಳ್ ನೆಲೆಸಿದ ನಮ್ಮ ರಾಮ
ಯಥಾರ್ಥವೇನಮ್ಮ. ಇದು ಯಥಾರ್ಥ. ಶೂರ್ಪನಖ ಭಂಗದಲ್ಲಿ ಅಮ್ಮ, ಶೂರ್ಪನಖ ಭಂಗದಲ್ಲಿ ಸ್ವರ್ಣಮುಗ ಸಂಧಿಯಲಿ ಸೀತಾಭರಣದಲ್ಲಿ ಸೀತಾಭರಣದಲ್ಲಿ ಕಡು ಬಳಲಿ ತಲ್ಲಣಿಸಿದ ನಮ್ಮ ರಾಮ. ಸುಗ್ರೀವ ಸಗನಾಗಿ ಸುಗ್ರೀವ ಸಗನಾಗಿ ಹನುಮ ಕಿಂಕರರಾಗಿ ಅಮ್ಮ ನಿಮ್ಮ ಸೋದನೆಗಾಗಿ ಕಳಿಸಿದನು ಶ್ರೀರಾಮಚಂದ್ರ ಅಮ್ಮ. ಅಮ್ಮ, ದುಃಖಿತರಾದ ರಾಮ ಲಕ್ಷ್ಮಣರು ಪರ್ವತವೆಂದು ಭಾವಿಸಿ ಕಬಂಧನ ದೇಹವನ್ನು ಒತ್ತುತ್ತಿದ್ದರು. ಆಗ ಎನ್ನೊಡೆಯನಾದ ಸುಗ್ರೀವರಾಜನು ನನ್ನನ್ನು ಕಳಿಸಿ ಪ್ರಾಣಾಪಾಯದಿಂದ ಕಾಪಾಡಿದರು. ಆಗ ಸುಗ್ರೀವರಾಜನಿಗೂ ಶ್ರೀರಾಮಚಂದ್ರನಿಗೂ ಸಖ್ಯವನ್ನು ಬೆಳೆಸಿದನು. ಸುಗ್ರೀವರಾಜನಾದ ಅಣ್ಣನಾದ ವಾಲಿಯನ್ನು ಸಂಹರಿಸಿ ಸುಗ್ರೀವರಾಜನಿಗೆ ಕಿಷ್ಕಿಂಧ ಪಟ್ಟಾಭಿಷೇಕವನ್ನು ಕಟ್ಟಿದರು. ಅಂಗದ ಕುಮಾರನಿಗೆ ಯುವರಾಜ ಪಟ್ಟವನ್ನು ಕಟ್ಟಿಸಿ ಆಗ ಅದಕ್ಕೆ ಪ್ರತ್ಯುಪಕಾರವಾಗಿ ನಿಮ್ಮನ್ನು ಹುಡುಕಿಸಲು 4 ದಿಕ್ಕಿಗಳಿಗೂ ಕಪಿವೀರರನ್ನು ಕಳಿಸಿರುವರಮ್ಮ. ನಾನು ಈ ದಕ್ಷಿಣಾಮುಖವಾಗಿ ಬಂದಿದ್ದೇನೆ ಅಮ್ಮ. ನಾನು ಶತ್ರು ಪಕ್ಷದವನಲ್ಲ, ಶ್ರೀರಾಮದೂತನು. ನನ್ನನ್ನು ನಂಬು ಮಾತೆ. ಹೌದೇ? ಹಾಗಾದ್ರೆ ನಿನ್ನ ಆಶ್ರಮ ಧರ್ಮವ್ಯಾವುದು ಮಾರುತಿ? ಅಮ್ಮ, ಬ್ರಹ್ಮಚರ್ಯ, ಗೋಸ್ಥ, ವಾನಪ್ರಸ್ಥ, ಸನ್ಯಾಸಾದಿ ಆಶ್ರಮಗಳಲ್ಲಿ ರಮಣನ ಕೃಪೆಯಿಂದ ಆತ್ಮರಾಮನ ಅಂತರಂಗ ಭಕ್ತನಾಗಿರುವನಮ್ಮ. ಮಾರುತಿ, ಹಾಗಾದ್ರೆ ಈ ವಿದ್ಯೆಗಳನ್ನೆಲ್ಲ ಎಲ್ಲಿಂದ ಕಲಿತೆ? ಅಮ್ಮ, ಮನಿ ಮುನಿಗಳಿದ್ದಲು, ಸುರಾದಿ ಪ್ರಮಿಕರಿಂದಲೂ, ರುಚ್ಚದುಸ್, ಶಾಮರಾದಿ, ಹಣಿವಾದಿ ಅಷ್ಟಸಿದ್ಧಿಗಳನ್ನು ಅಭ್ಯಾಸ ಮಾಡಿರುವನು. ತ್ರಿಮೂರ್ತಾತ್ಮಕನ ಬ್ರಹ್ಮದೇವನ ಹೊರಬಲದಿಂದ ಸಕಲ ವಿದ್ಯೆಗಳನ್ನು ಬಲ್ಲೆನು ತಾಯಿ. ಮಾರುತಿ, ಹಾಗಾದ್ರೆ ನೀನ್ ನನ್ನ ಸ್ವಾಮಿಯನ್ನು ನೋಡಿರುವಿ ಎಲ್ಲಿವಿ? ನನ್ನ ಸ್ವಾಮಿಯ ರೂಪಲಾವಣ್ಣ ಗುಣಗಾಂಭೀರ್ಯಗಳನ್ನು ವರ್ಣಿಸಬಲ್ಲಿಯ ಮಾರುತಿ? ಅಮ್ಮ, ಜಗದೇಕ ವೀರನು, ಕೋಟಿ ಸೂರ್ಯ ಪ್ರಕಾಶಮಾನನು, ವಿಶ್ವಂಬರ ಮೂರ್ತಿಯು ನನ್ನ ಪ್ರಭುವಿನ ರೂಪಲಾವಣ್ಯವನ್ನು ವರ್ಣಿಸಲು ನನ್ನಿಂದ ಸಾಧ್ಯವೇ? ಆದರೂ ತಿಳಿದ ಮಟ್ಟಿಗೆ ಹೇಳುವೆನಮ್ಮ. ಹಾಗೆ ಆಗಲೇ. ಶ್ರೀರಾಮರ ಸುವಲಕ್ಷಣಗಳಂ ಮುದ್ರಿಕ ಶಾಸ್ತ್ರದಲ್ಲಿ ಬೇಡಲ್ಲ ಸದಳವಮ್ಮ. ಅಮ್ಮ, ಅಮ್ಮ, ಈ ಭೂಮಿಯನ್ನು ಪೊತ್ತವಗ ಸದಳ, ಈ ಭೂಮಿಯನ್ನು ಪೊತ್ತವಗ ಸದಳ ನಾನೇನ ವರ್ಣಿಸಲಿ ಶುದ್ಧ ಮರ್ಕಟನಮ್ಮ. ಅಮ್ಮ, ರಾಮನು ಎಂತ ಚೆಲುವನೆ ಅಮ್ಮಯ್ಯ ಕೇಳಮ್ಮದಾಯೇ. ರಾಮನು
ಎಂತ ಚೆಲುವನೆ ಅಮ್ಮಯ್ಯ ಸಮಗಾನ ಪ್ರೇಮ ನಿರುಪಮ ಅಮ್ಮ ಸಮಗಾನ ಪ್ರೇಮ ನಿರುಪಮ ಸಮಗಾನ ಪ್ರೇಮ ನಿರುಪಮ ಸಮಗಾನ ಪ್ರೇಮ ನಿರುಪಮ ಸಮಗಾನ ಪ್ರೇಮ ನಿರುಪಮ ರಾಮ ರವಿ ಕುಲ ಸೋಮನೋ ರಾಮನೋ ಎಂದ ಚೆಲುವನೆ ಅಮ್ಮಯ್ಯ ಹೇಳಮ್ಮಾದಾಯೇ ರಾಮನೋ ಎಂದ ಚೆಲುವನೆ ಅಮ್ಮಯ್ಯ ನೀಲಮಣಿಗಳು ಸಾಲು ಕೊಂಡಲ ಜಾಲ ನೋಡಲು ಬಾಲ ಚಂದಿರ ನೀಲಮಣಿಗಳು ವಿಶಾಲ ಕುಂತಳ ನೀಲಮಣಿಗಳು ವಿಶಾಲ ಕುಂತಳ ಜಾಲ ನೋಡಲು ಬಾಲ ಚಂದಿರ ನೀಲಮಣಿಗಳ ವಿಶಾಲ ಕುಂತಲ ಜಾಲ ನೋಡಲು ಬಾಲ ಚಂದಿರ ಹೋಲುತ್ತಿರುವ ವಿಶಾಲ ವಾಸವ ಹೋಲುತ್ತಿರುವ ವಿಶಾಲ ವಾಸವ ವಿಶಾಲ ಹತ್ಸವು ಕಮಲಾಸಿ ರಮನೋ ಎಂತ ಚೆಲುವನೆ ಅಮ್ಮಯ್ಯ ಹೇಳಮ್ಮಾದಾಯೇ ರಮನೋ ಎಂತ ಚೆಲುವನೆ ಅಮ್ಮಯ್ಯ ಚೆಲುವನೆ ಅಮ್ಮಯ್ಯ ಚೆಲುವನೆ ಅಮ್ಮಯ್ಯ ಅಮ್ಮ ಆಕಾಶವನ್ನೇ ಪತ್ರವರಾಗಿಸಿ ಆದಿಶೇಷನನ್ನೇ ಲೇಖನಿಯಾಗಿ ಮಾಡಿ ಸರ್ವಸಿದ್ಧಿ ಸರ್ವದಾಯಕನು ಗಣಪತಿಯಿಂದಲೂ ಸಾಧ್ಯವಿಲ್ಲದಿರುವಾಗ ಕೇವಲ ಕಾಡಿನಲ್ಲಿ ವಾಸ ಮಾಡತಕ್ಕವನು ನನ್ನಿಂದ ಸಾಧ್ಯವೇ ಆದರೂ ತಿಳಿದ ಮಟ್ಟಿಗೆ ಎಡುವಿರಮ್ಮ ಹಾಗಾದ್ರೆ ಶತಯೋಜನೆ ವಿಸ್ತೀರ್ಣವುಳ್ಳ ಈ ಶರದಿಯನ್ನು ಹೇಗೆ ಲಂಘಿಸಿ ಬಂದೆ ಮಾರುತಿ ಆಗಿನ ಆನಿನ ರೂಪವನ್ನು ನಾನು ನೋಡಬಹುದೇ ಅಮ್ಮ ಆ ಮತ್ಕರ ರೂಪವನ್ನು ನೋಡಲು ಭಯಪಡದಿರಿ ಎಂತಹ ಮಾತನ್ನು ಹೇಳುತ್ತಿರುವೆ ಶ್ರೀರಾಮಚಂದ್ರನ ಧರ್ಮಪತ್ನಿ ನಾನು ನನಗೆ ಭಯವೆಂದರೇನು ಎಲ್ಲಿ ಆನಿನ ರೂಪ ನನಗೆ ತೋರಿಸಬಾರದೆ ಮಾರುತಿ ಹಾಗಲಿ ತಾಯಿ ಜೈ ಜೈ ರಘುವೀರ ಸಮರ್ಥ ಮಾರುತಿ ಈ ನಿನ್ನ ಘೋರ ರೂಪವನ್ನು ನಾನು ನೋಡಲಾರೆ ಶಾಂತ ಮೂರ್ತಿಯನ್ನು ಧಾರಣೆ ಮಾಡು ಮಾರುತಿ ಶಾಂತ ಮೂರ್ತಿಯನ್ನು ಧಾರಣೆ ಮಾಡು ಅಮ್ಮ ಇದೋ ಬಂದೆ ಭಯಪಡಬೇಡಿ ತಾಯಿ ನಾನು ಬರುವಾಗ ಶ್ರೀರಾಮಚಂದ್ರ ಪ್ರಭು ಕೆಲವು ಕುರುಗಳನ್ನು ಕೊಟ್ಟಿದ್ದರು ಅವುಗಳನ್ನು ಹೇಳದೆ ತಾಯಿ ಹೇಳುವಂತವನಾಗು ಮಾರುತಿ ಅಮ್ಮ ವಾಮಾಂಗ್ರಿಯಲ್ಲಿ ತಾಮರಸಳೆಂಬ ಚಿಹ್ನೆ ಇರುವುದಂತೆ ನಿಜವೇನಮ್ಮ ನಿಜವೇ ಅಮ್ಮ ಮುಂಗೈಯ ಮೇಲೆ ಮಚ್ಚೆ ಲಾಂಛನ ಇರುವುದಂತೆ ಸತ್ಯವೇನಮ್ಮ ಸತ್ಯವೇ ಅಮ್ಮ ಗಲ್ಲದ ಮೇಲೆ ಹೊಸಳು ಎಂಬ ಚಿಹ್ನೆ ಇರುವುದಂತೆ ಯಥಾರ್ಥವೇನಮ್ಮ ಅದು ಯಥಾರ್ಥವೇ ಅಮ್ಮ ಇನ್ನು ಪಾದಗಳ ಮೇಲೆ ಪದುಮ ರೇಖೆ ಇರುವುದಂತೆ ನಿಜವೇ ತಾಯಿ ನಿಜವೇ ನಿಜವೇ ಮಾರುತಿ ಅಮ್ಮ ಇನ್ನು ಕಾಕಾಸುರ ವಿಚಾರವನ್ನು ಮಾರುತಿ ಬಹು ಗೋಪ್ಯವಾಗಿ ತಿಳಿಸುಬಾ ಎಂದು ಹೇಳಿದ್ದರು ತಾಯಿ ನೀನು ಹೇಳುತ್ತಿರುವ ಮಾತುಗಳೆಲ್ಲವೂ ಸತ್ಯವೇ ಆದರೂ
ಆದ್ರೂ ನಿನ್ನ ಮಾತುಗಳಲ್ಲಿ ನನಗೆ ನಂಬಿಕೆ ಸಾಲದಾಗಿರುವುದು, ನಾನೇನು ಮಾಡಲಿ? ಅಯ್ಯೋ, ಅನೇಕ ರಾಕ್ಷಸರ ಮಧ್ಯದಲ್ಲಿರುವ ಎನ್ನ ಮಾತಿಗೆ ನನ್ನಲ್ಲಿ ಸಂಶಯವು ಸಹಜವಾದುದು. ಕಡೆಯದಾಗಿ ಶ್ರೀರಾಮರ ಮುದ್ರಿಕೆಯನ್ನು ಅರ್ಪಿಸುವೆನು. ಅಮ್ಮ, ಜನನಿಯೇ ಇದು ರಾಮಚಂದ್ರರ ಅಮ್ಮ, ಜನನಿಯೇ ಇದು ರಾಮಚಂದ್ರರ ಘನಮುದ್ರಿಗೆ. ಅಮ್ಮ, ಅನುವಿನಿಂ ಸ್ವೀಕರಿಪುದೋ ಮಾರುತಿ, ಅನುವಿನಿಂ ಸ್ವೀಕರಿಪುದೋ ಮನದಲ್ಲಿ ಮಾನವ ಕಳೆದು. ಅಮ್ಮ, ಅಮ್ಮ, ಇದು ಶ್ರೀರಾಮಚಂದ್ರರಾಗನ ಮುದ್ರಿಕೆ. ಸ್ವಾಮಿ, ಈಗ ನಿಮಗೆ ನನ್ನ ಮೇಲೆ ಕರುಣೆ ಉಂಟಾಯಿತೆ. ಈ ಬಂಧನದಿಂದ ನನ್ನನ್ನು ಎಂದಿಗೆ ಕರೆದುಕೊಂಡು ಹೋಗಿರು ಪ್ರಭು, ಎಂದಿಗೆ ನನ್ನ ಕರೆದುಕೊಂಡು ಹೋಗುವಿರಿ? ಅಮ್ಮ, ನೀವು ನನ್ನ ಭುಜಗಳ ಮೇಲೆ ಕುಳಿತುಕೊಂಡರೆ ಕ್ಷಣ ಮಾತ್ರದಲ್ಲಿ ರಾಘವರ ಪಾದವನ್ನು ಸೇರಿಸುವೆನು. ಕಪಿ, ಕಪಿ ಬುದ್ಧಿಗೆ ತಕ್ಕಂತೆ ಮಾತನಾಡುತ್ತಿರುವೆ. ಈ ರೀತಿ ಮಾತನಾಡಲು ನಿನಗೆ ಮನಸ್ಸಾದ್ರೂ ಹೇಗೆ ಬರುತ್ತಿರುವುದು? ಕ್ಷಮಿಸು ತಾಯಿ. ಕಪಿ ರಾವಣನು ಬುದ್ಧಿಗೆ ಕದ್ದು ತಕ್ಕಂತೆ ತಂದ ಮಾತನಾಡಿದನು. ಸೀತೆಯನ್ನು ಕೇವಲ ಒಂದು ಕಪಿಯು ಶ್ರೀರಾಮನಿಗೆ ಹಿಂದಿರುಗಿಸಿ ಕೊಟ್ಟಿದ್ದಲ್ಲ ಎಂದು ಈ ಜಗವು ನನ್ನ ಸ್ವಾಮಿಯನ್ನು ಆಡಿಕೊಳ್ಳುವುದಿಲ್ಲವೇ? ಹೇಳು ಮಾರುತಿ. ಅಮ್ಮ, ಕ್ಷಮಿಸು ತಾಯಿ. ಕಪಿ ಬುದ್ಧಿಗೆ ತಕ್ಕಂತೆ ನಡೆದುಕೊಂಡೆನು. ಅಮ್ಮ, ಶ್ರೀರಾಮಚಂದ್ರನಿಗೆ ಅರ್ಪಿಸಲು ಯಾವುದಾದರೂ ಅಭಿಜ್ಞಾನ ವಸ್ತು ಇದ್ದರೆ ಕೊಡು ತಾಯಿ. ನನ್ನ ಬಳಿಯಲ್ಲಿ ಅಂತಹ ಯಾವ ವಸ್ತುಗಳು ಇಲ್ಲವಲ್ಲ. ಅಮ್ಮ, ನೀವು ಬಿಸಾಡಿದ ಆಭರಣಗಳನ್ನು ತೆಗೆದುಕೊಂಡು ಹೋಗಿ ಶ್ರೀರಾಮಚಂದ್ರನಿಗೆ ತೋರಿಸಿದನು. ಶ್ರೀರಾಮಚಂದ್ರ ಪ್ರಭು ಅವಳು ಎಲ್ಲವನ್ನು ಪರೀಕ್ಷಿಸಿ ಅದರ ರತ್ನವು ಇಲ್ಲವೆಂದು ಹೇಳಿದ್ದರು. ಅದೇನಾದರೂ ತಮ್ಮ ಬಳಿ ಇದ್ದರೆ ಕೊಡು ತಾಯಿ. ಮರೆತಿದ್ದೆ, ತೆಗೆದುಕೋ. ಇದನ್ನು ನನ್ನ ಸ್ವಾಮಿಗೆ ಅರ್ಪಿಸಿ ಇನ್ನೊಂದು ಮಾಸದ ಅವಧಿಗಳಿಗಾಗಿ ಬಂದು ನನ್ನ ಧನ್ಯಸ್ಮಿ ಕರೆದುಕೊಂಡು ಮಾತಾ ಹೋಗಬೇಕು. ಧನ್ಯಸ್ಮಿ. ಇಲ್ಲವಾದಲ್ಲಿ ನಾನು ಪ್ರಾಣ ತ್ಯಾಗ ಮಾಡುತ್ತೇನೆಂದು ನನ್ನ ಸ್ವಾಮಿಗೆ ತಿಳಿಸು. ಅಮ್ಮ, ನಿಮ್ಮನ್ನು ಕಾಣುವ ತನಕ ಆಹಾರವನಾಗಲಿ ಜಲಪಾನವನಾಗಲಿ ಸೇವಿಸುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿರುವೆನು. ಈಗ ನಿಮ್ಮನ್ನು ಕಂಡ ಮೇಲೆ ನನಗೆ ಬಹಳ ಹಸುವಾಗುತ್ತಿದೆ, ಬಾಯಾರಿಕೆ ಆಗುತ್ತಿದೆ. ಇಲ್ಲಿ ಯಾವುದಾದರೂ ಒಂದು ಫಲಕ್ಕೆ ಅಪ್ಪಣೆ ಆಗಲಿ ತಾಯಿ. ಹಾಗೆ ಆಗಲಿ. ಇದೆಲ್ಲವೂ ರಾಕ್ಷಸರ ಮಾಯೆ. ಈ ವನವನ್ನು ಹಾಳು ಮಾಡದೆ ಕೇವಲ ಕೆಳಗೆ ಬಿದ್ದಿರುವ ಹಣ್ಣುಗಳನ್ನು ಹೊಟ್ಟೆ ತುಂಬಾ ಭೃಂಜಿಸು. ಅಮ್ಮ, ನಾನು ಅವರನ್ನು ನೋಡಿಕೊಳ್ಳುವೆನು. ನಿಮ್ಮ ಅಪ್ಪಣೆ ಆದರೆ ಸಾಕು ತಾಯಿ. ಮಾರುತಿ, ಅಮ್ಮ, ನನ್ನ ಸ್ವಾಮಿ ಈ ಘನ ಮುದ್ರಿಕೆಯನ್ನು ತಂದುಕೊಟ್ಟು ನನಗೆ ಮಹದುಪಕಾರವನ್ನು ಮಾಡಿರುವೆ. ಪ್ರತ್ಯುಪಕಾರವಾಗಿ ನಾನು ನಿನಗೆ ಏನನ್ನು ಮಾಡಲಿ? ಅಮ್ಮ, ನನ್ನದೊಂದು ಕೋರಿಕೆ. ಏನದು ಹೇಳು? ಅಮ್ಮ, ಶ್ರೀರಾಮ ರಾಮ ರಾಮ ಎಂಬೆರಡಕ್ಷರ ನನ್ನ ತುದಿ ನಾಲಿಗೆಯಲ್ಲಿ ಸದಾ ಇರುವಂತೆ ತುಂಬು ಹೃದಯದಿಂದ ನನ್ನನ್ನು ಆಶೀರ್ವದಿಸು ಮಾತೆ. ಹಾಗೆ ಆಗಲಿ. ಪ್ರಿಯ ರಾಮ ಭಕ್ತ ನಿಯತಾತ್ಮನಾಗೋ, ಪ್ರಿಯ ರಾಮ ಭಕ್ತ ನಿಯತಾತ್ಮನಾಗೋ, ಪ್ರಿಯ ರಾಮ ಭಕ್ತ ನಿಯತಾತ್ಮನಾಗೋ.
ಹೋಗಿ ಬಾ ಮಾರುತಿ, ನಿನಗೆ ಮಂಗಳವಾಗಲಿ. ಅಪ್ಪಣೆ ತಾಯಿ. ಜಯ ಜಯ ರಾಮಚಂದ್ರ. ಇದೇ ಕೋರಗ ಅಶೋಕವನವನ್ನು ಹಾಳು ಮಾಡಿ ಅಕ್ಷಯಕುಮಾರನ್ನು ಕೊಂದು ಹಾಕಿ ನಿನ್ನನ್ನು ರಾವಣೇಶ್ವರ ಜಯಶುಪುತ್ರದ ಯುವರಾಜರಿರುವರು ಅವರನ್ನು ಕರೆದುಕೊಂಡು ಬರುವರು. ಇಲ್ಲೇ ಇರು, ಎಲ್ಲಿ ಹೋಗಬಾರದು. ಮಹಾಪ್ರಭು ಎಲ್ಲವಾ ಕಪಿಯೇ ನಿಲ್ಲು. ಅದೇ ನಿನ್ನ ಹೆಸರೇನು? ಯಾರು ನೀನು? ಆಹಾ, ಈ ಬ್ರಹ್ಮಾಸ್ತ್ರ ಅವಧಿಗೆ ಬಂದಿಯಾಗುವುದೇ ಉತ್ತಮ. ಅಕರಾಮಕರಾಸುರರೇ, ಮಹಾಪ್ರಭು ಈ ಕಪಿಯನ್ನು ಸಭೆಗೆ ಎಳೆದು ಬಂದಿ. ಮಹಾಪ್ರಭು ಆಸ್ಥಾನಕ್ಕೆ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ಅಧಿಕ ಪ್ರಸಂಗ ಮಾಡಬೇಡಿ, ಸುಮ್ಮನೆ ಕರ್ಕೊಂಬಂದ್ರಿ. ಆಗಬಹುದು. ರಾಮ 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 ಶ್ರೀ ರಾಮ 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 ಶ್ರೀ ರಾಮ 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 ಶ್ರೀ ರಾಮ. ಭುಜಬಲಾನ್ವಿತ ಭುವನ ಭೀಕರನ ಭುಜಬಲಾನ್ವಿತ ಭುವನ ಭೀಕರನ ಜಗವೆಲ್ಲ ಜಯಿಸಿ ಮೆರೆಯುವೆ. ಜಗವೆಲ್ಲ ಜಯಿಸಿ ಮೆರೆಯುವೆ. ಭುಜಬಲಾನ್ವಿತ ಭುವನ ಭೀಕರನ ಅದುಳ ಬಲನ ಗರ್ವ ನಡಗಿಸಿ ಅದುಳ ಬಲನ ಗರ್ವ ನಡಗಿಸಿ ಹೃದಯ ಧ್ವನಿಯ ಧ್ವಂಸಗೈದು ಭೂಮಿಯ ವರಿಸಿ ಮೆರೆಯುವೆ. ಭುಜಬಲಾನ್ವಿತ ಭುವನ ಭೀಕರನ ಜಗವೆಲ್ಲ ಜಯಿಸಿ ಮೆರೆಯುವೆ. ಭುಜಬಲಾನ್ವಿತ ಭುವನ ಭೀಕರನ ಸಹಸ್ರಾರು ಸೈನಿಕರಿರುವ ಈ ರಾವಣನ ಸನ್ನಿಧಾನದಲ್ಲಿ ಒಂದು ಸಾಮಾನ್ಯ ಕಪಿಯನ್ನು ಬಂಧಿಸಲು ಯಾರಿಂದಲೂ ಸಾಧ್ಯವಿಲ್ಲವೇ? ನಾನು ಬಂಧಿಸಿ ತಂದಿರುವೆನು. ಬಲೇ ಕುಮಾರ, ಸೆಳೆದುಕೊಂಡು ಬನ್ನಿ ಆ ಕಪಿಯನ್ನು. ಈ ಕಪಿಯನ್ನು ಬಂಧಿಸಲು ಬ್ರಹ್ಮಾಸ್ತ್ರವನ್ನೇ ಉಪಯೋಗಿಸಬೇಕಾಯಿತು. ಏನು? ಒಂದು ಸಾಮಾನ್ಯ ಕಪಿಯನ್ನು ಬಂಧಿಸಲು ಬ್ರಹ್ಮಾಸ್ತ್ರವನ್ನೇ ಉಪಯೋಗಿಸಬೇಕಾಯಿತೆ? ಅಚ್ಚರಿ ಇಲ್ಲ. ಸೆಳೆದುಕೊಂಡು ಬನ್ನಿ ಆ ಕಪಿಯನ್ನು. ಪ್ರಹಸ್ತ, ಇವನ್ಯಾರೆಂಬುದನ್ನು ವಿಚಾರಿಸು. ಎಲ್ಲವೋ ಕಪಿಯೇ, ಯಾರು ನೀನು? ಅಕ್ಷಯಾದಿ ರಾಕ್ಷಸರನ್ನು ಸಂಹರಿಸಲು ಕಾರಣವೇನು? ನೀನೇನು ಸ್ವಾಮಿ ಕಾರ್ಯಕ್ಕಾಗಿ ಬಂದಿರುವೆಯೋ ಅಥವಾ ಸಕಾರ್ಯಕ್ಕಾಗಿ ಬಂದಿರುವೆಯೋ? ಈ ಸನ್ನಿಧಾನದಲ್ಲಿ ಬಗಳು. ಅದನ್ನು ಕೇಳಲು ನೀನು ಯಾರೋ? ಓಹೋ, ನನ್ನನ್ನೇ ಯಾರೆಂದು ಕೇಳುತ್ತಿರುವೆಯಾ? ರತ್ನ ಖಚಿತವಾದ ಸಿಂಹಾಸನದ ಮೇಲೆ ರಾರಾಜಿಸುತ್ತಿರುವ ದಶಕಂಠನ ಮಂತ್ರಿಯಾದ ಪ್ರಹಸ್ತನು ನಾನು. ಈಗ ಬ್ರಹ್ಮಾಸ್ತ್ರದ ಅವಧಿಯು ಮುಗಿಯಿತು. ಓಹೋ, ಈ ನಾರಿಚೋರನು ಉನ್ನತವಾದ ಆಸ್ಥಾನದ ಮೇಲೆ ಕುಳಿತು ನನ್ನನ್ನೇ ಪ್ರಶ್ನಿಸುತ್ತಿರುವನಲ್ಲ. ನಾನು ಇಲ್ಲಿ ನಿಂತು ಉತ್ತರ ಹೇಳುವುದು ನನಗಲ್ಲದಿದ್ದರೂ
ಈ ನನ್ನ ಲಾಂಗೂಲಕ್ಕೆ ಅಪಮಾನ. ಆದ್ದರಿಂದ ನಾನೇ ಒಂದು ಉನ್ನತವಾದ ಆಸ್ಥಾನವನ್ನು ನಿರ್ಮಿಸಿಕೊಂಡು ಅದರ ಮೇಲೆ ಕುಳಿತು ಇವನಿಗೆ ಉತ್ತರ ಹೇಳುವೆನು. ಜೈ ಜೈ ರಘುವೀರ ಸಮರ್ಥ. ಏನು ಆಶ್ಚರ್ಯ! ಹಿಂದೆ ನಾನು ಕೈಲಾಸವಾಸಕ್ಕೆ ಹೋಗಿದ್ದಾಗ ನಂದೀಶ್ವರನಿಗೆ ಅಪಮಾನ ಮಾಡಿದ್ದೆನು. ಆತನೇನಾದರೂ ಈ ವೇಷದಿಂದ ಬಂದು ಇಷ್ಟೊಂದು ಅನರ್ಥ ಕಾರ್ಯಗಳನ್ನು ಮಾಡಿರಬಹುದೇ? ಯಾರೋ ನೀನು ವಾನರ? ಅಪ್ಪಣೆ ಇಲ್ಲದೆ ಲಂಕೆಯನ್ನು ಪ್ರವೇಶಿಸಿದಲ್ಲದೆ ಅಶೋಕವನವನ್ನು ಹಾಳು ಮಾಡಿ ಅಕ್ಷಯ ಕುಮಾರನನ್ನು ಕೊಲ್ಲಲು ಕಾರಣವೇನು? ವಿವರವಾಗಿ ತಿಳಿಸದೆ ಹೋದಲ್ಲಿ ಕೂಡಲೇ ಶಿರಚ್ಛೇದನಕ್ಕೆ ಆಜ್ಞೆ ಮಾಡಬೇಕಾದುದು ಎಚ್ಚರ. ಓ, ಮಾರುತಿಯ ಶಿರಛೇದನ ಅದು ಅಷ್ಟು ಸುಲಭ ಅಲ್ಲ ಸಾರ್ವಭೌಮ. ನಾನು ರಾಜದೂತನಾಗಿ ಬಂದಿದ್ದೇನೆ. ಓ, ನಿನ್ನನ್ನು ರಾಜದೂತನಾಗಿ ಕಳಿಸಿಕೊಟ್ಟ ಆ ರಾಜಶ್ರೇಷ್ಠನ್ಯಾರು? ಕಿಷ್ಕಿಂಧಾಪತಿಯಾದ ಸುಗ್ರೀವರಾಜನು ನಿನಗೊಂದು ಸಂದೇಹವನ್ನು ಕಳಿಸಿರುವನು. ಏನಾ ಸಂದೇಶ? ಸೀತಾಮಾತೆಯನ್ನು ಶ್ರೀರಾಮಚಂದ್ರನಿಗೊಪ್ಪಿಸಿ ಸುಖವಾಗಿ ಬಾಳಬೇಕೆಂಬುದೇ ಆ ಸಂದೇಶ. ಓ, ಕಪಿಯಾಗಿ ಹುಟ್ಟಿ ಕಪಿಗಳಿಗೆ ಒಡೆಯನಾಗಿ ಕಪಿಗಳಿಗೆ ತಕ್ಕಂತೆ ಸಲಹೆಯನ್ನೇ ಕೊಟ್ಟಿರುವನು ಆ ನಿನ್ನ ಕಪಿರಾಜ. ಅದರಂತೆ ನಡೆಯದೆ ಹೋದರೆ ಏನಾಗುವುದೋ ಕೊಡಗ. ಓಂ ನಮೋ ನಾರಾಯಣಾಯ ಎಂಬ ಅಷ್ಟಾಕ್ಷರ ಮಂತ್ರದಲ್ಲಿ ರಾಕಾರವನ್ನು ಸೇರಿಸಿ ನಮೋ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರದಲ್ಲಿ ಮಾಕಾರವನ್ನು ಸೇರಿಸಿದರೆ ಏನಾಗುವುದೋ? ಏನಾಗುವುದು? ರಾಮ 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 ಎಂದಾಗುವುದು. ಅಂಡಾಂಡ ಪಿಂಡಾಂಡ ಬ್ರಹ್ಮಾಂಡಗಳಿಗೆ ಒಡೆಯನಾದ ಮಾನವ ಅವತಾರಿಯಾದ ಶ್ರೀರಾಮಚಂದ್ರನಿಗೆ ದೂತನು ನಾನು. ನಾನಾದರೂ ಬಹುಜನ ಇರುವರೆಂದು ಕೇಳಿರುವೆನು. ಅಷ್ಟರಲ್ಲಿ ನೀನ್ಯಾವ ರಾವಣ ಹೇಳು? ಓ, ನೀನು ಯಾವ ಯಾವ ರಾವಣನ ಚರಿತ್ರೆಯನ್ನು ಕೇಳಿರುವೆ? ಅದನ್ನು ತಿಳಿಸು. ಹೇಳುವೆನು, ಕೇಳು. ಹೇಳು. ಕೈಲಾಸವನೆತ್ತಿ ತೋಳ್ಗಳು ಸಿಲುಕಿರೆ, ಕೈಲಾಸವನೆತ್ತಿ ತೋಳ್ಗಳು ಸಿಲುಕಿರೆ, ಓಳಾಡಿದ ಬಲ ಸಾಲಿದು ರಾಮನ, ಓಳಾಡಿದ ಬಲ ಸಾಲಿದು ರಾಮನ, ನೀನೇನ ಕಳ ರಾವಣನ ಮಾತ ನೀನೇನ. ಕೈಲಾಸ ಪರ್ವತವನ್ನು ಎತ್ತಲು ಹೋಗಿ ಎತ್ತಲಾರದೆ ನಿನ್ನ 20 ತೋಳುಗಳು ಅದರ ಅಡಿಯಲ್ಲಿ ಸಿಲುಕಿ ಹರಾರ ಶಂಕರ ಮಹಾದೇವ ಕಾಪಾಡು ಕಾಪಾಡು ಎಂದು ಹಲ್ಲು ರಾವಣ ನೀನೆಯೋ ಅಥವಾ ಬೇರೆಯೋ? ಹೇ ಮರ್ಕಟ, ಕೈಲಾಸ ಪರ್ವತವನ್ನು ಅತಿ ಸಾಹಸದಿಂದ ಎತ್ತಿ ಚೆಂಡಾಡಿದ ಸಾರ್ವಭೌಮನು ನಾನೇ. ಮುಂದೆ ಬಗಳ. ಹೇಳುವೆನು, ಕೇಳು. ಹೇಳು. ಕಾಂತಿವೀರನ ಮನೆ ಘಾತತೆಯಳು ಸಿಲುಕೆ, ಕ್ರಾಂತಿವೀರನ ಮನೆ ಘಾತತೆಯಳು ಸಿಲುಕೆ, ಕೀರ್ತಿಯ ಪಡೆದ ದೂತ ಹದಮನು ಕೀರ್ತಿಯ ಪಡೆದ ದೂತ ಹದಮನು ನೀನೇನೋ ಕಳ ರಾವಣನ ಮಾತ ನೀನೇನೋ. ಕ್ರಾಂತಿ ವಿರಜ್ಜನನ್ನು ಗೆಲ್ಲುತ್ತೇನನ್ನು ಹೋಗಿ ಗೆಲ್ಲಲಾರದೆ ಅವನ ಕೈಯಿಂದ ಬಂಗಾರದ ಬಳೆಗಳನ್ನು ತೊಡಿಸಿಕೊಂಡು 12,000 ವರ್ಷಗಳ ಕಾಲ ಕಾರ್ಯಾಗೃಹದಲ್ಲಿ ಕೊಳೆತಿದ್ದ ರಾವಣ ನೀನೆಯೋ ಅಥವಾ ಬೇರೆಯೋ? ಹೇ ಮರ್ಕಟ, ಶತ್ರುವಿನ ಬಲೋಬಲವನ್ನು ಹರಿಯಲು ನನ್ನ ಗೆಳೆಯನಾದ ಕಾರ್ತಿವೀರಾರ್ಜುನನ ಅರಮನೆಯಲ್ಲಿ ಇದ್ದನೇ ವಿನಃ ನೀನು ಹೇಳಿದ ಹಾಗೆ ಸೆರೆಮನೆಯಲ್ಲಿ ಅಲ್ಲ. ಮುಂದೆ ಬಗಳ. ಹೇಳುವೆನೋ, ಕೇಳು. ಮುಳುವೆಂದು ಸರದೆಯ ಮುಳುಗಿಸಿ ವಾಲೆಯ
ವರದೆಯ ಒಳಗಿಸಿ ಬಾಲೆಯ ಅಂಗದನ ಕಡ್ಡಿಗೆ ಕಂಡಿರಲಾಗ ಜೋ 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 ಅಂಗದನ ತಡ್ಡಿಲಿಗೆ ಕಟ್ಟಿರಲಾಗ ವದಗಳ ತಿನ್ನವ ವದಗಳ ತಿನ್ನವ ನೀನೆ ತಾನೆ ವೀರ ಶಿರೋಮಣಿ ನೀನೆ ತಾನೆ. ನನ್ನ ಸೋದರ ಮಾವನಾದ ವಾಲಿಯು ಸಮುದ್ರದ ಮಧ್ಯದಲ್ಲಿ ಸೂರ್ಯದೇವನಿಗೆ ಅರ್ಕೆಯನ್ನು ಕೊಡುತ್ತಿರುವ ಸಮಯದಲ್ಲಿ ನೀನು ಆತನನ್ನು ಕೆಣಕಲು ಹೋಗಿ ಆತನು ಯಾವುದೋ 10 ತಲೆ ಹುಳವೆಂದು ಹಿಡಿದು ಸಮುದ್ರ ಮಧ್ಯದಲ್ಲಿ ಹದ್ದಿ ತನ್ನ ಮಗನಾದ ಅಂಗದನ ತೊಟ್ಟಿಲಿಗೆ ಕಟ್ಟಿದನು. ಆ ಪುಟ್ಟ ಬಾಲಕನು ಪಟ 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 ಪಟನೆ ಒದೆಯುವಾಗ ಹರಾರ ಶಂಕರ ಮಹದೇವ ಕಾಪಾಡು ಕಾಪಾಡು ಎಂದು ಹಲ್ಲು ಹಲ್ಲು ಗಿರಿತಿದ್ದ ರಾವಣ ನೀನೆಯೋ ಅಥವಾ ಬೇರೆಯೋ? ಹೇ ಮರ್ಕಟ, ಕವರ್ದಿನಿಯನ್ನು ಒಲಿಸಿಕೊಳ್ಳಲು ಸಪ್ತ ಸಮುದ್ರದಲ್ಲಿ ಸ್ನಾನ ಮಾಡಿ ನನ್ನ ಸ್ವಾಮಿಗೆ ಅರ್ಕೆ ಕೊಡಬೇಕೆಂಬ ವಿಚಾರದಿಂದ ಆತನನ್ನು ಕೆಣಕಿದ್ದೇನೆ ವಿನಃ ಅನ್ಯತ ಅಲ್ಲ. ಮುಂದೆ ಬಗಳ. ಅಂದು ಸ್ವಯಂವರ ಸಭೆಯಲ್ಲಿ ಹರಧನುಸನ್ನು ಎತ್ತುತ್ತೇನೆಂದು ಹೋಗಿ ಎತ್ತಲಾರದೆ ಅದರ ಅಡಿಯಲ್ಲಿ ಸಿಲುಕಿ ಹರಹರ ಶಂಕರ ಮಹಾದೇವ ಎಂದು ಕಾಪಾಡುತ್ತಿದ್ದ ರಾವಣ ನೀನೆಯೋ ಅಥವಾ ಬೇರೆಯೋ? ಏ ಕೋಡಗ, ಹರಧನಸ್ಸನ್ನು ಹಿಡಿದು ಭಾಗಿಸಿದರೆ ನನ್ನ ಸ್ವಾಮಿಗೆ ಅಪಪ್ರಚಾರವಾಗದೆಂದು ಭಾವಿಸಿ ಮೊಗ್ಗರಿಸಿದ ಮಾತ್ರಕ್ಕೆ ನನ್ನನ್ನು ಹೇಳಿ ಎಂದು ಭಾವಿಸಿದೆಯೋ? ಮುಂದೆ ಹೇಳ. ಹೇಳುವೆನು ಕೇಳು. ಅಂದು ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರರು ಲಕ್ಷ್ಮಣ ಸ್ವಾಮಿಯು ಪರ್ಣಶಾಲೆಯಲ್ಲಿ ಇಲ್ಲದ ಸಮಯವನ್ನು ಸಾಧಿಸಿ ಭವತೀ ಭಿಕ್ಷಾಂದೇಹಿ ಎಂದು ಹೇಳಿಕೊಂಡು ಸೀತಾಮಾತೆಯನ್ನು ಅಪರಿಸಿ ತಂದ ರಾವಣ ನೀನೆಯೋ ಅಥವಾ ಬೇರೆಯೋ? ಹೇ ಕೋಡಗ, ಆ ಬಡ ರಾಮನ ಪತ್ನಿಯನ್ನು ಅತಿ ಸಾಹಸದಿಂದ ಅಪರಿಸಿ ತಂದ ಸಾರ್ವಭೌಮನು ನಾನೇ. ಮುಂದೆ ಬಗಳ. ಆಕೆಯನ್ನು ಅಪರಿಸಿ ತಂದಿದ್ದು ಹೇಗಾಯಿತೆಂದರೆ, ಹೇಗಾಯಿತು? ನಿನ್ನ ಸರಗಿಗೆ ನಿನ್ನ ವಂಶವನ್ನು ಸುಡುವ ಬೆಂಕಿಯನ್ನು ನಿನ್ನ ಸರಗಿಗೆ ಕಟ್ಟಿಕೊಂಡಂತಾಯಿತು. ಆದರೂ ಈಗಲೂ ಕಾಲ ಮಿಂಚಿಲ್ಲ. ಜಗನ್ಮಾತೆಯಾದ ಸೀತಾದೇವಿಯನ್ನು ಶ್ರೀರಾಮಚಂದ್ರನಿಗೊಪ್ಪಿಸಿ ಸುಖದಿಂದ ಬಾಳು. ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ನೀನೇನು ಸಾಮಾನ್ಯನೇ? ಪೌಲಶ್ಯ ಬ್ರಹ್ಮನ ಮೊಮ್ಮಗನು, ವಿಶ್ವವಸುವಿನ ಮಗನು, ಸತ್ಯ, ಕೈಕಸಾದೇವಿಯ ಸುಪುತ್ರನು, ಹೌದು, ಮೇಲಾಗಿ ಮಹಾಬ್ರಾಹ್ಮಣನು, ಶಿವ ಪೂಜಾ ಧುರಂಧುರನು, ಚಂದ್ರಮೌಳಿಯು. ನೀನು ಕೇಳಿದ ಇಷ್ಟಾರ್ಥವನ್ನು ನೆರವೇರಿಸುವೆನು. ನನ್ನ ತಂದೆಯಾದ ವಾಯುದೇವನೇ, ನಿನ್ನ ಮನೆಯ ಪರಿಚಾಲಕನು, ಸತ್ಯ, ಬ್ರಹ್ಮದೇವನೇ, ನಿನ್ನ ಮನೆಯ ಪಂಚಾಂಗವನ್ನು ಓದುವ ಪಂಡಿತನು, ಹೌದು. ಅದು ಅಲ್ಲದೆ ನವಗ್ರಹಗಳನ್ನೇ ನಿನ್ನ ಸಿಂಹಾಸನದ ಮೆಟ್ಟಲುಗಳನ್ನಾಗಿ ಮಾಡಿಕೊಂಡಿರುವೆ. ನಾರಿ ಚೋರ, ನಾರಿ ಚೋರ, ನಾರಿ ಚೋರ ಎಂಬ ಅಪಕೀರ್ತಿ ಹೊಂದಲಿದ್ದರೆ ನಿನ್ನನ್ನು ತ್ರಿಮೂರ್ತಿಗಳಲ್ಲಿ ಒಬ್ಬನೆನ್ನಬಹುದಿತ್ತು. ಆದರೂ ಕಾಲ ಮಿಂಚಿಲ್ಲ. ಸೀತಾ ಮಾತೆಯನ್ನು ಶ್ರೀರಾಮಚಂದ್ರನು ಒಪ್ಪಿಸಿ ಸುಖವಾಗಿ ಬಾಳು. ಪ್ರಹಸ್ತ, ಈತನ ಹರಟೆಯು ಪ್ರಬಲವಾಯಿತು. ಅದು ಸಾಧ್ಯವಿಲ್ಲ. ಧಾರವೇಂದ್ರ, ದಾನವಾಗ್ರಣಿಯಾದ ನೀನು ಶ್ರೀರಾಮಚಂದ್ರನಿಗೆ ಶರಣಾರ್ಥರಾಗುವುದಕ್ಕೆ ನಾಚಿಕೆಯಾದರೆ ಸೀತಾ ಮಾತೆಯನ್ನು ಮಂಗಳಸ್ನಾನ ಮಾಡಿಸಿ ಆ ಪಾರ್ಶ್ವದಲ್ಲಿ ನಿಲ್ಲಿಸು. ನನ್ನದು ಸರ್ವದಾ ಅಪರಾಧವಾಯಿತೆಂದು ಹೇಳಿ ನನ್ನ ಕಾಲಿಗೆ ಬಿದ್ದು ಬಿಡು. ನಾನೇ ನಿನ್ನನ್ನು ಕ್ಷಮಿಸಿಬಿಡುತ್ತೇನೆ. ಪ್ರಹಸ್ತ, ಈತನ ಹರಟೆಯು ಪ್ರಬಲವಾಯಿತು. ಈತನ ಶಿರವನ್ನು ಕಡಿದು ಬನ್ನಿ. ಅಣ್ಣ, ದೂತವದೆಯು ಮಹಾ ಪಾಪಕರ.
ಶ್ರೀರಾಮನೆಂದರೆ ಸಾಮಾನ್ಯನಲ್ಲ, ಮಹಾವಿಷ್ಣುವೇ ಶ್ರೀರಾಮಚಂದ್ರನು. ಆದಿಲಕ್ಷ್ಮಿ ಸ್ವರೂಪಿಣಿಯೇ ಸೀತಾಮಾತೆಯಾಗಿ ಜನಿಸಿರುವಳು. ಆದ್ದರಿಂದ ಸೀತಾಮಾತೆಯನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಸುಖದಿಂದ ಬಾಳು. ಪ್ರಹಸ್ತ, ಈ ಬೊಗಳು ಸೊನ್ನೆಯನ್ನು ಮೊದಲು ಸಭೆಯಿಂದ ಆಚೆಗೆ ದೂಡಿ ಬಿಡು. ಈ ಪಾಪಿಗಳ ಮಧ್ಯದಲ್ಲಿ ಇರುವ ಬದಲು ಆ ಶ್ರೀರಾಮನಲ್ಲಿಗೆ ಹೋಗಿ ಶರಣಾಗುವುದೇ ಲೇಸು. ಪ್ರಹಸ್ತ, ಈ ಕಪಿಗೆ ಯಾವ ಶಿಕ್ಷೆಯನ್ನು ವಿಧಿಸಬೇಕು? ಪ್ರಭು, ಕಪಿಗಳಿಗೆ ಬಾಲವೇ ಪ್ರಧಾನವಾದದ್ದು. ಬಾಲಕ್ಕೆ ಬಟ್ಟೆಯನ್ನು ಸುತ್ತಿ ತೈಲದಿಂದ ಬೆಂಕಿಯನ್ನು ಹತ್ತಿಸಿ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಿ ನಗರದಿಂದಾಚೆಗೆ ದೂಡಬೇಕು. ಅದನ್ನು ನೋಡಿ ನರಾಧಮರು ಬುದ್ಧಿ ಕಲಿಯಲಿ. ಹಾಗೆ ಮಾಡಿ. ಇಲ್ಲವೋ ಕಪಿ, ಆ ನಿನ್ನ ಸುಗ್ರೀವ ರಾಜನಿಗೆ ತಿಳಿಸು, ನಿನ್ನ ಲಾಂಗು ನೆಕಾಗಿದ ಅಗ್ನಿ ಸ್ಪರ್ಶವೇ ಆತನಿಗೂ ಹೋಗುವುದೆಂದು. ರಾವಣೇಶ್ವರ, ಅಂದು ನಿಶರಾತ್ರಿಯಲ್ಲಿ ಈ ಲಂಕಾನಗರವನ್ನು ಪ್ರವೇಶ ಮಾಡಿದನು. ಇಂದು ನಿನ್ನ ಸೇವಕರು ಇಡುವ ಬೆಂಕಿಯಿಂದ ಮರಗುಂಡು ಹೋಗುವೆನು. ಜೈ ಜೈ ರಘುವೀರ ಸಮರ್ಥ. ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ ರಾಮ ರಾಮ ಸೀತಾ. ಬೇಡ ಬಿಡಿ, ಬೇಡ ಬಿಡಿ. ಎಲ್ಲಿಗೆ ಮನೋಹರೇ ನೀವಲ್ಲ ಬಾರುಣಾಗರೇ. ಎಲ್ಲಿಗೆ ಮನೋಹರೇ ನೀವಲ್ಲ ಬಾರುಣಾಗರೇ. ಇಲ್ಲದ ಮನವು ಬಾರೆ ಇಲ್ಲದ ಮನವು ಬಾರೆ ವಲ್ಲಭೆ ಋಣಾಗರೇ. ವಲ್ಲಭೆ ಋಣಾಗರೇ. ಪುಣ್ಯದ ಕಾಮೆ ಸೀತಾ 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 ಲಕ್ಷ್ಮಣ, ಅಣ್ಣ, ಸುಗ್ರೀವರಾಜ, ಸೀತಾನ್ವೇಷಣ ಕಾರ್ಯಕ್ಕೆ ಹೋದ ಆಂಜನೇಯನು ಇನ್ನೂ ಬರಲೇ ಇಲ್ಲವಲ್ಲ. ಜೈ ರಘುವೀರ ಸಮರ್ಥ. ಮನುಜಾವತಾರ ವಿನುತ ವಿರಾಮ. ಮನುಜಾವತಾರ ವಿನುತ ವಿರಾಮ. ಮನುಜಾವತಾರ ವಿನುತ ವಿರಾಮ. ಮನುಜಾವತಾರ ವಿನುತ ವಿರಾಮ.
ರಾಗಪಾಲ ಗಣಯೋಗಶೀಲ ಮುನಿ ರಾಗಪಾಲ ಗಣಯೋಗಶೀಲ ನನಗ ರಾಘವ ಅವನೀರವ ಅಭಿಮೋದಯ ಮೇಘವ ಜಗ ತಮ ಸೋಮಾದಿ ಸೋಗಾದಿ 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 ಪ್ರಭುರವಸಿ ಅಭಿಮೋದಯ ಮೇಘವ ಜಗ ತಮ ರಗತಮ ಶ್ರೀರಾಮಚಂದ್ರ ಪ್ರಭು ನಮಸ್ಕರಿಸುವೆನು. ಮಾರುತಿ, ಹೋದ ಕಾರ್ಯವೇನಾಯಿತು? ಸ್ವಾಮಿ, ಅಭಿಜ್ಞಾನ ವಸ್ತುವನ್ನು ತಂದಿರುವೆನು. ಮಾರುತಿ, ನನಗೋಸ್ಕರ ಶತಯೋಜನ ವಿಸ್ತೀರ್ಣವುಳ್ಳ ಸಾಗರವನ್ನು ದಾಟಿ ಸೀತೆಯ ಕುಶಲವಾರ್ತೆಯನ್ನು ತಂದೊಪ್ಪಿಸಿದ ನಿನಗೆ ತೃಪ್ತಿಪುಕರವಾಗಿ ನಾನೇನು ಉಪಕಾರವನ್ನು ಮಾಡಲಿ? ಸ್ವಾಮಿ, ನಿಮ್ಮ ಕರುಣ ಕಟಾಕ್ಷ ನನ್ನ ಮೇಲೆ ಸಂಪೂರ್ಣವಾಗಿರಲಿ. ಮಾರುತಿ, ಹನುಮ ಕೇಳಲ ನಿನ್ನ ಪೂರ್ವ ಭಕ್ತರು ಈ ವನಜ ಬ್ರಹ್ಮಾಂಡದೊಳಿಲ್ಲ ಅರಸಿ ಕೇಳಲು ಹನುಮ. ವಿನಯದಿಂದ ದಶರಥ ಕೃಪಾಲಂಗೆ ವಿನಯದಿಂದ ದಶರಥ ಕೃಪಾಲಂಗೆ ನಾವು 4 ಪುತ್ರರಿಯೇವೋ ಇಂದಿನಾರಭ್ಯದಿ ನೀ 5ವನೆಂದು ಭಾವಿಪೆನು ಮನದಿ. ದಾಸ ನೀನೆಲ್ಲವೋ ಎನ್ನನು ಜನೀನು ಗಾಸಿಪಟ್ಟೆಯ ಕಂದ ಇತ್ತ ಬಾರಲ ನಿನಗೆ ನೇಸಾರ ಬ್ರಹ್ಮ ಪದವಿಯ ನಿಡುವೆ ಹನುಮ. ಧನ್ಯೋಸ್ಮಿ ತಂದೆ, ಧನ್ಯೋಸ್ಮಿ. ಮಾರುತಿ, ಮಾತೆಗೆ ನಮ್ಮ ವಿಷಯವನ್ನು ತಿಳಿಸಿದೆಯಾ ಮಾರುತಿ? ತಿಳಿಸಿದ್ದನು ಸ್ವಾಮಿ. ಅಮ್ಮ, ಅಂದು ಪಂಚವಟಿ ನಾನಾಡಿದ ದುರ್ವಾಕ್ಯಗಳಿಂದ ಇಂದು ಇಂಥ ಪರಿಸ್ಥಿತಿಯನ್ನು ಅನುಭವಿಸಿದನೆಂದು ಕಣ್ಣೀರಿಟ್ಟರು ಸ್ವಾಮಿ. ಪ್ರಭು, ಇದು ವಿಭೀಷಣ ಮಹಾರಾಜರು ಬರುತ್ತಿರುವರು. ಬರಲಿ, ಬಹಳ ಸಂತೋಷ. ಜಾನಕಿ ರಮಣ ದಶರಥ ನಂದನ ದಾನವ ಕುಲ ಮದನ ರಾಮ ವನರುಗ ಮಾಲ ಮುನಿ ಜನಪಾಲ ವನರುಗಮಾಲ ಮುನಿ ಜನಪಾಲ ಕೌಸ್ತುಭಲೋಲ ವನಮಾಲ ಮೊರೆ ಕೌಸ್ತುಭಲೋಲ ವನಮಾಲ ಮೊರೆ ಜಾನಕಿ ರಮಣ ದಶರಥ ನಂದನ ದಾನವ ಕುಲ ಮರ್ದನ ರಾಮ. ಶ್ರೀರಾಮಚಂದ್ರ ಪ್ರಭುಗೆ ನಮಸ್ಕರಿಸುವೆನು. ವಿಭೀಷಣ, ನಿನಗೆ ಮಂಗಳವಾಗಲಿ. ಪ್ರಭು, ನಮ್ಮಣ್ಣನ ದುರ್ನೀತಿಯನ್ನು ತಾಳಲಾರದೆ ನಿಮ್ಮಲ್ಲಿ ಶರಣಾಗಲು ಬಂದಿದ್ದೇನೆ. ನನ್ನನ್ನು ಕೈಬಿಡದೆ ಕಾಪಾಡು ಪ್ರಭು. ವಿಭೀಷಣ, ನೀನು ಯೋಚಿಸಬೇಡ. ನಿಮ್ಮಣ್ಣನನ್ನು ಸಂಹರಿಸಿ ನಿನಗೆ ಲಂಕಾನಗರದ ಪಟ್ಟಾಭಿಷೇಕವನ್ನು ಮಾಡಿಸುವೆನು. ಆದರೆ
ಸೀತಾನ್ವೇಷಣ ಕಾರ್ಯದಲ್ಲಿ ನೀನು ನನಗೆ ಯುದ್ಧದಲ್ಲಿ ನೀನು ನನಗೆ ಸಹಾಯಕನಾಗಬೇಕು. ಆಗಲಿ ಪ್ರಭು. ಪ್ರಭು, ಈ ದಿವಸ ನಮ್ಮಣ್ಣನೇ ಯುದ್ಧಕ್ಕೆ ಬರುತ್ತಿದ್ದಾನೆ. ವಿಭೀಷಣ, ಆತನನ್ನು ನೋಡಿದರೆ ನನಗೆ ವ್ಯಸನ ಉಂಟಾಗುವುದು. ಶ್ರೀರಾಮಚಂದ್ರ, ರಣಭೂಮಿಯಲ್ಲಿ ಕರುಣೆ ಅನುಕಂಪವೇ. ಅವನು ವೀರನೇ ಆದರೂ ದೈವದ್ರೋಹಿ. ಆದ್ದರಿಂದ ಅವನನ್ನು ಸಂಹರಿಸಲೇಬೇಕು. ಓ ರಾಮ, ಸಿದ್ಧನಾಗು ಯುದ್ಧಕ್ಕೆ. ಕೆಲವೋ ರಾವಣ, ಈಗಲೂ ಕಾಲ ಮಿಂಚಿಲ್ಲ. ನನ್ನ ಜಾನಕಿಯನ್ನು ನನಗೆ ಒಪ್ಪಿಸಿ ನನಗೆ ಶರಣಾಗತನಾಗು. ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಹಾಗಾದರೆ ಸಿದ್ಧನಾಗು ಯುದ್ಧಕ್ಕೆ. ಸಹಿಸ್ಕೋ ಈ ಮೃತ್ಯುಸರದ ವೇಗವನ್ನು. ಮೃತ್ಯುಸ್ಸರ ಅದು ಮಾನವನ ಕೈಯಲ್ಲಿ. ಅಶಬ್ದವನ್ನು ನುಡಿಯುತ್ತೇವೆ ರಾಮ. ಮೃತ್ಯುಸ್ಸರ ಸಕಲಾಸ್ತ್ರಗಳು ನನ್ನ ಅಸ್ತ್ರಸಾರದಲ್ಲಿ ಸುರಕ್ಷಿತವಾಗಿರುವವು. ನಾನು ಮನಸ್ಸು ಮಾಡಿದರೆ ಇಲ್ಲಿಂದ ಅಯೋಧ್ಯೆವರೆಗೂ ಸಮಗ್ರ ಭೂಮಿಯನ್ನು ನಾಶಪಡಿಸಬಲ್ಲೆ. ಹೀಗಿರುವಲ್ಲಿ ಮಾನವನ ಕೈಯಲ್ಲಿ ಮೃತ್ಯುಸ್ಸರ. ಏನು ಮಾನವರನ್ನು ಸಾಮಾನ್ಯರೆಂದು ತಿಳಿದೆಯಾ? ಪರಮೇಶ್ವರನ್ನು ಮೆಚ್ಚಿಸಿ ಪ್ರಸಾದವನ್ನು ಪಡೆದಿಲ್ಲವೇ? ಸಿದ್ಧನಾಗು ಯುದ್ಧಕ್ಕೆ. ಶ್ರೀರಾಮಚಂದ್ರ, ಸ್ವಲ್ಪ ತಡೆ. ನಮ್ಮಣ್ಣನ ಹೃದಯದಲ್ಲಿ ಅಮೃತ ಕಲಸ ಇರುವುದು. ಅದಕ್ಕೆ ಗುರಿ ಇಟ್ಟು ಬಾಣವನ್ನು ಹೂಡಿ. ಸ್ವಜಾತಿ ಶತ್ರು, ನಿನ್ನಿಂದ ನನ್ನ ಜೀವದ ರಹಸ್ಯ ಬಯಲಾಯಿತಲ್ಲವೇ? ಮೊದಲು ನಿನ್ನನ್ನು ಸಂಹರಿಸುವೆನು. ರಾವಣ, ನಿಲ್ಲು. ಆತನು ಧರ್ಮಪರನು. ನಿನ್ನ ದಯವನ್ನು ಸ್ಮರಿಸಿಕೋ. ಯುದ್ಧಕ್ಕೆ ಇನ್ನು ನನ್ನ ಪ್ರತಿಭಟನೆ ನಿರಾಗ್ರಹವಾಯಿತು. ಜ್ಞಾನರೂಪಿ ಹೃದಯದ ಅಂಧಕಾರವನ್ನು ಹರಿಸಿದಂತೆ ನನಗೆ ಮೋಕ್ಷವನ್ನು ಕರುಣಿಸು. ಆ ಶಂಕರ. ವಿಭೀಷಣ, ನಿಮ್ಮಣ್ಣನ ಉತ್ತರ ಕ್ರಿಯಾದಿಗಳನ್ನು ನೆರವೇರಿಸಿ ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು. ಹಾಗೆ ಆಗಲಿ ಸ್ವಾಮಿ. ಮಾರುತಿ, ಒಡೆಯ, ಇಲ್ಲಿ ಬಾ. ನೀನೀಗಲೇ ಅಯೋಧ್ಯೆಗೆ ಹೋಗಿ ನಾವು ಬರುವ ವಿಚಾರವನ್ನು ಭರತ ಶತ್ರುಘ್ನರಿಗೆ ತಿಳಿಸು. ಇಲ್ಲವಾದರೆ ಆತನು ಬೆಂಕಿಗಾವತಿ ಆಗುವನು. ಹಾಗೆ ಆಗಲಿ ಒಡೆಯ. ಜೈ ಜೈ ರಘುವೀರ ಸಮರ್ಥ.
ಜಯತು ಶ್ರೀ ರಾಮ ಸುರಾಮ ರಾಮ ಜಯತು ಶ್ರೀ ರಾಮ ಸುರಾಮ ರಾಮ ರವಿ ಮುದ ರಾಮ ರವಿ ಮುದ ಅಮಿತ ರಾಮ ರಾಮ ಜಯತು ಶ್ರೀ ರಾಮ ಸುರಾಮ ರಾಮ ರಾಮ ರಾಕ್ಷಸ ಭೀಮ ರಾಮ ರಾಮ ರಾಕ್ಷಸ ಭೀಮ ರವಿಕುಲ ಸೋಮ ರವಿಕುಲ ಸೋಮ ರಾಮ ಜಯತು ಶ್ರೀರಾಮ ಸುರಾಮ ರಾಮ ಜಯತು ಶ್ರೀರಾಮ ಸುರಾಮ ರಮರ ವಿನುಲ ಫಲ ರಮರ ವಿನುಲ ಫಲ ಅಮಿತ ಮನಾತನ ರಾಮ ಜಯತು ಶ್ರೀರಾಮ ಸುರಾಮ ಗೋವಿಂದ ಗೋವಿಂದ ಸ್ವಾಮಿಯ ಪಾದಾರವಿಂದಲೇ ಗತಿ ಗೋವಿಂದ.